ಏಯ್ ನಟ್ಟು ಗೊತ್ತು ಆಗ್ತಾ ಇಲ್ಲ ಗಂಡ ನಿಂಗೆ ಪ್ಲೀಸ್ ನಮ್ಮನ್ ಬಿಟ್ಬಿಡು. ಏನ ಬಿಟ್ಬಿಡದ ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನ ಅಲ್ಲ ನಿಮ್ಮನ್ನ ನೋಡ್ಕೊಳಕ್ಕೆ ನನ್ನ ತಂಗಿ ಸರೋಜಿನ ಕಲ್ಸಿದ್ರೆ ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ವಾಪಸ್ ಕಳಿಸ್ತೀರಾ ಚಮ್ಮಕ್ ಚೆಲ್ಲಿರ ಒತ್ತ ಅಲ್ಲ ಗೆಣ್ಣ ನಿಂಗೆ ನಿಮ್ ತಂಗಿ ನೋಡಿದ್ರೆ ಉತ್ತರ ಕರ್ನಾಟಕ ಭಾಷೆಲಿ ಮಾತಾಡ್ತಿದ್ಲು. ನೀನ್ ಮಾತಾಡಕ್ಕೂ ಅವ್ರ ಮಾತಾಡಕ್ಕೂ ಸಂಬಂಧನೇ ಇಲ್ವಲ್ಲ. ನಮ್ಮ ಅಪ್ಪ ಆಗಾಗ ಉತ್ತರ ಕರ್ನಾಟಕಕ್ಕೆ ಹೋಗಿ ಬರ್ತಿದ್ದ. ಅಂದ್ರೆ ನಾವು ಭತ್ತದ ವ್ಯಾಪಾರ ಮಾಡ್ತೀವಲ್ಲ ನಮ್ಮಪ್ಪ ಆಗಾಗ ಭತ್ತ ಮಾರಕ್ ಹೋಯ್ತಿದ್ದ. ಅದೇ ಗಾಳಿ ಬೀಸ್ಬಿಟ್ಟೈತೆ ನನ್ನ ತಂಗಿಗೆ ಅಂತ ಅಂದೆ. ಕಂಡರ್ ಮನೆ ವಿಷಯ ಅಂದ್ರೆ ಬಾಯಿ ತರ್ಕೊಂಡ್ ಕೇಳ್ತೀರಾ ಅಲ್ವಾ? ಪದವತ್ತು ಏ ನೆಟ್ಟಿಗೆ ಸಿಂಚು ಪಿಂಕಿ ಓದ್ತಾ ಇರೋದು ಏನು ತಲೆ ಗೊತ್ತಿಲ್ಲ. ನಾವೇನಿಗೆ ಒಂದ್ ಬ್ರೇಕ್ ತಗೋಬಾರ್ದು. ಇವಾಗ ಟ್ರೆಂಡಿಂಗ್ ಅಲ್ಲಿ ರೀಲ್ಸ್ ಇದೆಯಲ್ಲ ಆ ರೀಲ್ಸ್ ಮಾಡೋಣ. ಕಣೆ ನನ್ಗೂ ಬೋರಾಗ್ತಿದೆ ಬಾಬು. ಈ ಎಕ್ಸಾಮ್ಸ್ ಹತ್ರ ಬರ್ತಿದೆ ಓದ್ಕೊಳ್ಳಿ ಸುಮ್ನೆ. ಚೂರು ಸೀರಿಯಸ್ನೆಸ್ ಇಲ್ಲ. ಸಿಂಚು ಸುಮ್ನೆ ಜೋಕ್ ಮಾಡ್ದೆ. ಬನ್ನಿ ಮಾಡೋಣ. ನಮ್ಮನೆ ಸತ್ಯ ನಮಗೆ ಗೊತ್ತಿಲ್ವಾ? ಮಾಡ ಕೆಲ್ಸ ಬಿಟ್ಟು ಆಡದ ಅಸೈರಿಂದ ಹೋದ್ರಂತೆ. ಹಂಗಾಯ್ತು ನಿಮ್ ಕತೆ. ಗೆಣ್ಣೆ ನಿಂಗೆ ನೀನ್ ಯಾವಾಗ ಬಂದೆ? ನೀವ್ ಓದ್ಕೊಳ್ಳೋದ್ ಬಿಟ್ಬಿಟ್ಟು ಕೂದ್ರೆ ಕುಣ್ದಂಗ್ ಕುಣಿತಾ ಇದ್ರಲ್ಲ ಆಗ್ಲೇ ಬಂದೆ. ಗೆಣ್ಣೆ ನಿಂಗೆ ಅದು ತುಂಬಾ ಓದ್ತಾ ಇದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ರೀಲ್ಸ್ ಮಾಡಕ್ ಬಂದ್ವಿ. ಚಮ್ಮಕ್ ಚೆಲ್ಲಿರ ನನ್ನ ಹತ್ರನೇ ಹಾಡ್ಗಳು ತೋರಿಸ್ತೀರಾ? ಇಲ್ಲ ಗೆಣ್ಣೆ ನಿಂಗೆ. ಅಲ್ಲ ನಿಮ್ಮ ಅಪ್ಪ ನೀನೇನೋ ಸಪ್ರೇಟ್ ಆಗಿ ಓದ್ ದಬಾಕ್ಲಿ ಅಂತ ಅಂದ್ಬಿಟ್ಟು ನಿಂಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ದೊಡ್ಡ ಬಂಗ್ಲೆ ಮಾಡಿ ನೀನ್ ಇಲ್ಲಿ ಕೂರ್ಸಿದ್ರೆ ನೀನ್ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದ್ ಬಿಟ್ಬಿಟ್ಟು ಜಂಗ್ಲಾಟ್ಗಳಾಡ್ತಾ ಇದೆಯೇ? ತಡಿ ಈಗಲೇ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ. ಗೆಣ್ಣೆ ನಿಂಗೆ ಪ್ಲೀಸ್ ಗೆಣ್ಣೆ ನಿಂಗೆ ಅಪ್ಪಗೆ ಮಾತ್ರ ಫೋನ್ ಮಾಡ್ಬೇಡ. ನಿನ್ ಕೈ ಮುಗಿತೀನಿ ಕಾಲ್ ಹಿಡ್ಕೊಂತೀನಿ ಪ್ಲೀಸ್ ಗೆಣ್ಣೆ ನಿಂಗೆ. ಈ ನಸ್ಗುನಿ ಆಟಕ್ಕೆ ಏನ್ ಕಮ್ಮಿ ಇಲ್ಲ. ಐ ಇವಳು ಅಂಡ್ರಂಗಿ ಒಳ್ಳೆ ನಾಯಿ ಬಡಿಯ ಕೋಲಿದ್ದಂಗೊಳೆ. ಗೆಣ್ಣೆ ನಿಂಗೆ ಅವಳು ನನ್ನ ಫ್ರೆಂಡು ಕಂಬೈನ್ ಸ್ಟಡಿ ಮಾಡಕ್ಕೆ ಅಂತ ಬಂದ್ಲು. ಏನಕ್ಕೆ ಕಂಬೈನ್ ಸ್ಟಡಿ? ಅಯ್ಯೋ ನೋಡಿದ್ನಲ್ಲ ನೀವು ಮಾಡ್ತಾ ಇದ್ದಿದ್ ಕಂಬೈನ್ ಸ್ಟಡಿಯಾ? ಏಯ್ ಹೋಗೋದ್ ಕಳಿ. ಮಿಂಚು ನನ್ಗೆ ಲೇಟ್ ಆಯ್ತು ಆಂಟಿ ಹೊರಡ್ತೀನಿ ಆಂಟಿ. ಅಂಡ್ರಂಗಿ ಎಲ್ಲೋಯ್ತೀವ ಮನಿಗೆ ಹೋಯ್ತೀನಿ ಗೀತೀನಿ ಅಂತ ಏನಾರ ಸೌಂಡ್ಗಳು ಬಂತೋ ನಿಮ್ಮ ಆಟಗಳೆಲ್ಲ ಮನ್ಯಾಗ ಕಿವಿಗೆ ತಲುಪ್ತವೆ ಅಷ್ಟೇ. ಇಲ್ಲೇ ಇರ್ಬೇಕು, ಇಲ್ಲೇ ಓದ್ಕೋಬೇಕು. ಪ್ಲೀಸ್ ಆಂಟಿ ಯಾರಿಗೂ ಹೇಳ್ಬಿಡಿ, ನೀವ್ ಹೇಳ್ದಂಗೆ ಕೇಳ್ತೀವಿ. ಓ ಗೆಣ್ಣ ನಿಂಗೆ ಪ್ಲೀಸ್ ಗೆಣ್ಣ ನಿಂಗೆ. ತಪ್ಪು ಮಾಡಿದಾಗ ತೆಪ್ಪಗ್ ದಾರಿಗೆ ಬಂದ್ಬಿಡ್ತೀರಾ ಅಲ್ವಾ? ಏಯ್ ಯಾವ ನಿನ್ನ ಹೆಸರು? ನನ್ನ ಹೆಸರು ಸಾವಿತ್ರಿ ಅಂತ. ಪ್ರೀತಿಯಿಂದ ಎಲ್ಲರೂ ಪಿಂಕಿ ಪಿಂಕಿ ಅಂತ ಕರೀತಾರೆ. ಲಗತ್ತಾಗಿದ್ಯಾ ಹೋಗೋದ್ ಕಳಿ. ನೋಡಿ ಇವಳೆ ಅಂಡ್ರಂಗಿ ನೋಡಕ್ ಒಳ್ಳೆ ಬಿತ್ರಿ ಇದ್ದಂಗ ಅವಳೆ. ಇವಳ ಹೆಸರು ಸಾವಿತ್ರಿ ಅಂತೆ. ಅಯ್ಯಯ್ಯಯ್ಯಯ್ಯಯ್ಯೋ ಇವೇನ್ ಮಾರಾಣಿ ಮೊಮ್ಮಕ್ಳು ಅನ್ಕೊಂಬಿಟ್ಟವ. ಹೆಂಗೆ ಹಿಂಗ್ ಬಿತ್ಕೊಂಡದ್ವಲ್ಲ ಎಕ್ಸಾಮ್ ಟೈಮಲ್ಲಿ. ಏಯ್ ಎದಾಡ್ಬೇಕೆ? ಇಷ್ಟು ಬೇಗ ಬೆಳಕಾಯ್ತಾ? ಇನ್ನು ಕತ್ಲೆ ಹರಿದಿಲ್ಲ ಬೆಳಕಾಯ್ತಂತೆ. ಏನ್ ಗೆಣ್ಣ ನಿಂಗೆ? ಅಲ್ಲ ನೀವ್ ಎಕ್ಸಾಮ್ ಟೈಮಲ್ಲಿ ಇಂತ ಮೆತ್ತಗಿರೋ ಹಾಸಿಗೆ ಮೇಲೆ ಬೆಚ್ಚಿಗೆ ಮನಿಕೊಬಿಟ್ರೆ ಓದಿದ್ ತಲೆಗತ್ತ? ಮತ್ತೆ ಇನ್ನೇನ್ ಮಲ್ಕೋಬೇಕು? ನನ್ ತಲೆ ಮೇಲೆ ಮಕ್ಕ. ಆದ್ರೆ ಅಲ್ಲಿ ಇಷ್ಟ ಜನಕ್ ಜಾಗ ಸಾಲಲ್ಲ ಅನ್ಸುತ್ತೆ. ಕಾಮಿಡಿ ಗೆಂಡೆ ನಿಂಗೆ ಹತ್ರನೇ ಕಾಮಿಡಿ. ಏಯ್ ಎಕ್ಸ್ಟ್ರಾ ಮಾತಾಡ್ದಲ್ಲೇ ಆಚೆ ಕಡೆ ಚಾಪ್ಗಳಾಸಿದೀನಿ ಬಂದ್ ಮಕ್ಕ ಬನ್ನಿ. ಚಾಪೇನಾ? ಲೇ ಅಂಡ್ರಂಗಿ ಚಾಪೆ ಮೇಲೆ ಮಕ್ಕಳ್ದಲ್ಲ ಇನ್ನೇ ನಿನಗೆ ಅಂತ ತೆಪ್ಪ ತಗೊಂಬಂದಿಡ್ಬೇಕಾ? ಇವಾಗ ಬಂದ್ ಮಕ್ಕೊಂಡಿಲ್ಲ ಅಂತ ಅಂದ್ರೆ ಫೋನ್ ಮತ್ತೆ ಹಂಗ್ ಬನ್ನಿ ದಾರಿಗೆ ಬನ್ನಿ. ಐ ಬರೀ ಬಾ ನೀನ್ ಬಾ ಫಸ್ಟ್. ಇಲ್ಲಿ ನೋಡಿ ನಿಮ್ ಎಕ್ಸಾಮ್ ಮುಗಿಯೋ ಮಟ್ಟ ಈ ಸಾಪೆ ಮ್ಯಾಗೆ ಮಕ್ಕೋಬೇಕು ನೀವು. ಇನ್ನೇ ನಾನ್ ಮಲ್ಕೊಳ್ಳ? ಹಾ
ಇನ್ಮ್ಯಾಕಿಂದ ಈ ಸಾಪೆ ಮ್ಯಾಗೆ ಮಕ್ಕಬೇಕು. ಏನಾರ ನಿಮ್ಮ ಅತಿ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಕೋಣೆ ಒಳಗೆ ಒಕ್ಕಳಕ್ ಟ್ರೈ ಮಾಡಿದ್ರ ಆಚೆಗೆ ಹಾಕ್ಬಿಡ್ತೀನಿ. ಆಂಟಿ ಪರವಾಗಿಲ್ಲ, ನಾನು ಬೆಳಿಗ್ಗೆ ಬರ್ಬೋದಾ? ಎಲ್ಲೈತ್ಯಾ ಎಲ್ಲ ಹೋಯ್ತ್ಯಾ? ಕಂಬೈನ್ ಸ್ಟಡಿ ಮಾಡ್ತೀವಿ ಅಂತ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಇಷ್ಟ ಬಂದವ್ರ ಜೊತೆ ಚಾಟ್ ಮಾಡ್ಕೊಂಡು, ಫೇಸ್ಬುಕ್ಕಲ್ಲಿ ಫೇಸೇ ಇಲ್ದವ್ರ ಜೊತೆ ಮೆಸೇಜ್ ಮಾಡ್ಕೊಂಡು, ವಾಟ್ಸಪ್ಪಲ್ಲಿ ವಟ ಅಂತ ವಾಯ್ಸ್ ಮೆಸೇಜ್ಗಳು ಕಳಿಸ್ಕೊಂಡು ಓದ ವಯಸ್ಸಲ್ಲಿ ಓಡಾಡ್ಕೊಂಡು ತಿರುಗ್ತಾ ಇದ್ದೀರಲ್ಲ, ನಿಮ್ಮಪ್ಪ ನಿಮ್ಮವ್ವ ತಂದಾಕ್ತಾರೆ, ನೀವುಗಳು ತಿಂದಾಕ್ತೀರಾ. ತಿಂದು ಹೆಂಗವ ನೋಡು ಕೊಬ್ಬಿದ್ ಕುರಿದ್ದಂಗೆ. ಏಯ್ ಮಕ್ವಾಗ ಈಗ ಬಾಯಿ ಮುಚ್ಕೊಂಡು ಸಾಪೆ ಮೇಲೆ ನೀವೆಲ್ಲ ಮಕ್ಕಂಡಿಲ್ಲ ಅಂತಂದ್ರೆ ನಿಮ್ಮ ಆಟಗಳನ್ನೆಲ್ಲ ನಿಮ್ಮ ಅಪ್ಪ ನಿಮ್ಮ ಉದ್ದಿರ ಮುಂದೆ ಬಯಲ್ ಮಾಡ್ಬಿಡ್ತೀನಿ ಅಷ್ಟೇ. ಬೇಡ 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 ರಂಗಿ ಮನೆಗೆ ಹೋಯ್ತಾಳದು. ಮನೆ ಕಡೆ ಸಖತ್ ಚಳಿ ಬೇರೆ ಆಗ್ತದೆ. ನಮ್ಮ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೋಬೋದಿತ್ತು, ಇಲ್ಲಿ ಬಂದು ಸುಮ್ಮನೆ ಸಿಗಾಕೊಂಡೆ. ಇವೇ ನೀವು ಯಮ್ಗಳ ತರ ಇನ್ನೂ ಮಕ್ಕಂಡವಲ್ಲ. ಏಯ್ ಏಳ್ರಿ ಮ್ಯಾಕೆ, ಏಳ್ರಮ್ಮಿ ಮ್ಯಾಕೆ, ಏಯ್ ಏಳ್ರಮ್ಮಿ ಮ್ಯಾಕೆ. ಈಗ ಹೇಳ್ತೀರಾ ಇಲ್ವಾ? ಆಲ್ರೆಡಿ 6 ಗಂಟೆ ಐತಿ, ಎದ್ದು ಓದ್ಕೊಂಡ್ರಿ. ನಾವ್ ಎದೊಳೋದೆ ಬೆಳಗ್ಗೆ 9 ಗಂಟೆಗೆ. 9 ಗಂಟೆಗೆ ಅವೆಲ್ಲ ಆಗಕ್ಕಿಲ್ಲ, ಸ್ನಾನ ಮಾಡ್ಕೊಂಡು ನಡೀರಿ. ಸರಿ ಆಯ್ತು, ಗೀಸರ್ ಆನ್ ಮಾಡಿ ಹೋಗು. ಗೀಸರ್ ಆನ್ ಮಾಡ್ಬೇಕಾ? ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡಿಸ್ತೀನಿ. ಬಂದಿದ್ಯಾ ಓದಾಗಿ? ಓದೋದ್ ಬಿಟ್ಬಿಟ್ಟು ತೂಗುಡಿಸ್ತಾ ಇದೆಯಲ್ಲ, ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ಮಿಂಚು ಬಾಯ್ ಫ್ರೆಂಡ್ಗೆ ಟೆಕ್ಸ್ಟ್ ಮಾಡ್ತಾ ಇದ್ದೆ. ಏನಂದೆ? ಐ ನಿನಗೆ ಬಾಯ್ ಫ್ರೆಂಡ್ ಬೇರೆ ಅವನ? ಇಲ್ಲಪ್ಪ, ಬರೀ ಫ್ರೆಂಡ್ ಅಷ್ಟೇ. ಅಲ್ಲ, ನನ್ನ ಬಾಯ್ ಫ್ರೆಂಡಿಗೆ ಅವಳು ಯಾಕೆ ಟೆಕ್ಸ್ಟ್ ಮಾಡ್ತಾಳೆ ಹೇಳಿ? ಅವಳ ಬಾಯ್ ಫ್ರೆಂಡ್ ಜೊತೆ ನಿನಗೇನೆ ಚಾಟಿಂಗು? ಕಾಳಾಗ್ದೆ, ತಿಂತಾನೆ ಇಲ್ವಾ ಅಂತ ನೋಡ್ತಿದ್ದೆ. ಕಾಳು ಕಾಳು ಮೊದ್ಲು ಓದೋದ್ ಬಿಟ್ಬಿಟ್ಟು ಕಾಳೆ ಕಂಗ್ ಕುತ್ಕೋತೀಯ ಕಾಳು. ಏಯ್ ಏನ್ ಮಾಡ್ತಿದ್ಯಾ? ಓದು, ಕಚ್ಚಾಡೋದ್ ಬಿಟ್ಬಿಟ್ಟು ಓದು. ಏಯ್ ಮೊಬೈಲ್ ಕೊಡು. ಇಲ್ಲ, ನೋಟ್ಸ್ ಕೊಡು. ಓ ಮೊಬೈಲ್ನಾಗೆ ಓದ್ತಾಳೆ ಇವಳು. ಬುಕ್ ಇಟ್ಕೊಂಡು ಓದು. ಐ ನಿನ್ ಮೊಬೈಲಲ್ಲಿ ಕೊಡು. ಮೊಬೈಲ್ ನೋಡಲ್ಲ. ಕೊಡ್ಲಾ? ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಲಾ? ಗುಡ್, ಇಂಗ್ಲಿಷ್ನಾಗ ಕಲ್ತೀನಿ. ವೆರಿ ಗುಡ್. ಓದಿ ಓದು. ಇನ್ನು 15 ನಿಮಿಷದಾಗೆ ಮೇವ್ ರೆಡಿ ಮಾಡಿ ಇಟ್ಟಿರ್ತೀನಿ. ಅಷ್ಟ್ರೊಳಗೆ ಓದ್ಕೊಂಡು ಬಂದು ಮೇವ್ ತಿಂದು ಮತ್ತೆ ಓದ್ಬೇಕು, ಆಯ್ತಾ? ಬರ್ತೀನಿ. ಇದ್ದಿದ್ ಒಂದ್ ಫೋನು, ಅದನ್ನು ತಗೊಂಡ್ ಹೋದ್ರಲ್ರೇ. ಬರಬೇಕು ಬರಬೇಕು. ನಿಂಗೆ ಬ್ರೇಕ್ಫಾಸ್ಟ್ ಅಲ್ಲಿ ಏನಿದು? ಹಾಗಲಕಾಯಿ ಜ್ಯೂಸು. ಇದನ್ನ ಕುಡಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಬರ್ತದಂತೆ ನಮ್ಮ ಅವ್ವ ಹೇಳ್ತಿದ್ಲು. ವಾಟ್? ಇದನ್ನ ನಾನ್ ಕುಡಿಬೇಕಾ? ಆಗಲ್ಲ. ನನ್ಗೂ ಅಷ್ಟೇ, ಈ ಹಾಗಲಕಾಯಿ ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲ. ಯಾಕೋ ಓವರ್ ಆಯ್ತು ಅನ್ಸ್ತಾ ಇಲ್ವಾ ಗಂಡನಿಗೆ ನಿಂಗೆ? ಈ ಗಂಡನಿಂಗಿಗೆಯ ಆವಾಜ್ ನಿಮ್ಮ ಅವ್ವಂಗ ಫೋನ್ ಮಾಡ್ಲಾ? ತಗೋ, ಇವಾಗ್ಲೇ ಫೋನ್ ಮಾಡು. ಜಾಸ್ತಿ ಆಯ್ತು ನಿಂದು. ಏ ಮಿಂಚು ಬೇಡ ನೋಡು, ಈ ಗಂಡನಿಂಗಿ ತವ ಇಟ್ಕೊಂಡ್ರೆ ಸರಿ ಇರಕ್ಕಿಲ್ಲ. ಏನೇ ಮಾಡ್ತೀಯಾ? ಇವಾಗ್ಲೇ ಫೋನ್ ಮಾಡಿ ಮಾತಾಡು. ನನ್ನ ಹತ್ರ ಇಟ್ಕೋಬೇಡ. ಈ ಆಟ್ಗಳು ಇಟ್ಕೊಂಡ್ರೆ ನಿಮ್ಮ ಅಪ್ಪ ಹಿಂಗೆಲ್ಲಾನು ಹೇಳ್ಬಿಡ್ತೀನಿ. ಏಯ್, ಆಫ್ಟರ್ ಆಲ್ ಮನೆ ಕೆಲ್ಸದೋಳು ನೀನು, ನಿನಗೆ ಯಾಕೆ ಭಯ ಪಡ್ಕೊಳ್ಳಿ? ಕಾಲ್ ಮಾಡೆ. ಲೇ ಅಪ್ಪ ಅವ್ರೆ ನಾನು ಏನು ಅನ್ನಕ್ಕಿಲ್ಲ, ಮನೆ ಮಗಳ ತರ ಸಾಕಿವ್ರೆ. ನೀನ್ ಯಾವಳೆ ಮನೆ ಕೆಲ್ಸದವಳು ಅನ್ನಕ್ಕೆ? ಮಿಂಚು ಉಸಿರಾಡ್ತಿಲ್ಲ ಕಣೆ. ಹೇ, ಅವಳು ಬರೀ ಡ್ರಾಮಾ ಆಡ್ತಾಳೆ ಕಣೆ. ಇಲ್ಲ ಮಿಂಚು, ನಿಜವಾಗ್ಲೂ ಉಸಿರಾಡ್ತಿಲ್ಲ ಅವಳು. ಗಂಡನಿಗೆ ಸದೊಂದು ಅನ್ಸುತ್ತೆ. ಹಾ? ಗಂಡನಿಗೆ ಏಯ್,
ಗೆಣ್ಣೆ ನಿಂಗೆ ಉಸಿರಾಡ್ತಿಲ್ಲ ಕಣ್ರೆ, ಹಂಗಾದ್ರೆ ಸತ್ತೋಗಿದ್ದಾಳೆ ಅಂತ ಅರ್ಥನಾ? ನಾನು ಅವಾಗ್ಲಿಂದನೂ ಅದನ್ನೇ ಹೇಳ್ತಾ ಇರೋದು, ಗೆಣ್ಣೆ ನಿಂಗೆ ಸತ್ತೋಗಿದ್ದಾಳೆ ಅಂತ. ನಾನು ನಿಜ ಬೇಕು ಬೇಕು ಅಂತ ಹೊಡಲಿಲ್ಲ ಕಣ್ರೆ, ಇವಾಗ ಏನ್ರೆ ಮಾಡೋದು, ಭಯ ಆಗ್ತಾ ಇದೆ. ಸಿಂಚು ಮಿಂಚು ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರೆ. ಬಾಯ್ ಫ್ರೆಂಡ್ಗೆ ಒಂದೇ ಒಂದು ಫೋನ್ ಮಾಡ್ಲಾ? ಏಯ್ ಸುಮ್ಮನೆ ಇರು, ಈ ಟೈಮಲ್ಲಿ ಇವೆಲ್ಲ ಬೇಕಾ ನಿಂಗೆ? ಗೆಣ್ಣೆ ನಿಂಗೆ ಏನ್ರೆ ಮಾಡೋದು, ತುಂಬಾ ಭಯ ಆಗ್ತಿದೆ ಕಣೆ. ಬಂದ್ರೆ ಹೋಗಿ ನೋಡ್ಕೊಂಬರೋಣ. ಏ ಬೆಡ್ಗಿರ, ನನ್ನ ಹತ್ರವನ್ನೇ ನಕರ ಮಾಡ್ತೀರಾ, ನನಗೆ ಹೊಡೆಯಕ್ಕೆ ಬರ್ತೀರಾ? ನೋಡ್ತೀರಿ ನಿಮಗೆ ಹೆಂಗೆ ಪಾಠ ಕಲಿಸ್ತೀನಿ ಅಂತವ. ಈ ಓನರು ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾವ್ ಕಣೆ. ಈ ಟೆನ್ಷನಲ್ಲಿ ಅವ್ನ ಟೆನ್ಷನ್ ಬೇರೆ. ಕಣ್ರೆ, ಯಾರಾದರೂ ಬರೋಕ್ಕಿಂತ ಮುಂಚೆ ಫಸ್ಟು ಈ ಬಾಡಿನ ಮೇಲ್ಗಡೆ ಶಿಫ್ಟ್ ಮಾಡೋಣ ಬನ್ನಿ. ಒಂದು ನಿಮಿಷ ಕಣ್ರೆ, ಹೆಣ್ಣದ ಜೊತೆ ಒಂದೇ ಒಂದು ರೀಲ್ ಮಾಡ್ಬಿಡ್ಲಾ? ವೈರಲ್ ಆಗಿಬಿಡ್ತೀನಿ. ನಿನ್ ಬುದ್ಧಿಗೆ ಆನೆ ಲಗ್ದಿ ಯಾಕ, ಎತ್ಕೋ ಹೋಗ್ರೆ. ಅಯ್ಯೋ ಆಗ್ತಿಲ್ಲ ಕಣ್ರೆ, ಸುಸ್ತಾಗ್ತಿದೆ, ನೀರು ಬೇಕು ನನಗೆ. ಬನ್ನಿ ನೀರು ಕುಡ್ಕೊಬಾರ. ಏನ್ರೆ ಚಮ್ಮಕ್ ಚೆಲ್ಲಿರ, ನೀರು ಕುಡಿತೀರಾ? ನೀರು ನೀವು ನೀರು ಕುಡಿಯೋದಿರಲಿ, ಇವತ್ತೆಲ್ಲ ನೀರು ಇಳಿಸ್ತೀನಿ ನಿಮಗೆ. ಏನೇ ಮಾಡೋದು, ಪೊಲೀಸ್ ಬಂದ್ರೆ ಸಿಗಾಕೊಂಡ್ಬಿಡ್ತೀನಿ ಕಣ. ನಾವು ಮೇಲ್ ತಾನೇ ಬಿಟ್ಟಿದ್ದೀವಿ ಇವ್ರನ್ನ. ಇಲ್ಲಿಗೆ ಹೆಂಗೆ ಬಂದು? ಇಲ್ಲ ಕಣ್ರೆ, ಮೇಲಿಟ್ಟಿದ್ವಲ್ಲ, ಡೆಡ್ ಬಾಡಿ ಎಲ್ಲ ಜಾರ್ಕೊಂಡ್ಬಂದಿರ್ಬೇಕು. ಮಿಂಚು, ಜಾರ್ಕೊಂಡು ಬಂದಿದ್ರು ಇಷ್ಟು ಪರ್ಫೆಕ್ಟ್ ಆಗಿ ಹೆಂಗೆ ಸಾಧ್ಯ? ಭ್ರಮೆ ಭ್ರಮೆ. ಹಾ, ನೀನ್ ತಾನೇ ಹೇಳಿದ್ದು? ನೀನಲ್ವಾ? ನೀನಾ? ಕಣ್ರೆ, ನಾನೇ. ಫಸ್ಟ್ ಬನ್ನಿ ಮೇಲ್ಗಡೆ ಶಿಫ್ಟ್ ಮಾಡೋಣ. ಹೆಣ ಭಾರ ಇರುತ್ತೆ ಅಂತ ಗೊತ್ತಿತ್ತು, ಇಷ್ಟೊಂದು ಭಾರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಮಿಂಚು, ಹೆಣ ಬೆಳಗ್ಗೆವರೆಗೂ ಇಲ್ಲೇ ಇರಲಿ. ಇವತ್ತು ರಾತ್ರಿ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣ. ನಂಗೆ ತುಂಬ ಭಯ ಆಗ್ತಿದೆ ಕಣ್ರೆ. ಯಾಕೆ? ನಮ್ಮ ಅಕ್ಕ ಹೇಳ್ತಾ ಇದ್ರು ಸತ್ತಿರೋರೆಲ್ಲ ದೆವ್ವಾಗಿ ಬಿಡ್ತಾರೆ ಅಂತ. ಇವಳು ಏನಾದ್ರು ದೆವ್ವಾಗಿ ಬಂದ್ಬಿಟ್ರೆ? ಯಪ್ಪ, ಸುಮ್ಮನಿರೆ. ನೀನು ಭಯ ಆಗೋ ಪರವಾಗಿಲ್ಲ, ನಮಗೂ ಭಯ ಪಡಿಸ್ಬೇಡ. ಇವಾಗ ಬಿಡಿ, ಬನ್ನಿ ಏನಾದರೂ ಪ್ಲ್ಯಾನ್ ರೆಡಿ ಮಾಡೋಣ. ಚಮ್ಮಕ್ ಚೆಲ್ಲಿರ, ಇನ್ನು ಮುಂದೈತೆ ನಿಮಗೆ ದಸರಾ ಹಬ್ಬ. ಏನಾಯ್ತು ಸಿಂಚು, ಯಾಕೆ ನಡುಕ್ತಾ ಇದೆಯಾ? ಮಿಂಚು, ನಾವು ಗೆಂಡನಿಗೆ ಹೆಣನ ಎಲ್ಲಿಟ್ಟಿದ್ವಿ ಹೇಳು? ಗೆಸ್ಟ್ ರೂಮಲ್ಲಿ ಇಟ್ಟಿದ್ವಿ. ಅದು ನಮ್ಮ ರೂಮಲ್ಲಿದೆ ಇವಾಗ. ಏನೇನೋ ಮಾತಾಡ್ಬೇಡ, ಉಚ್ಚಿತರ ನೀನು. ಇಲ್ಲ, ನಾನು ಇವಾಗ ತಾನೇ ನೋಡ್ಕೊಂಡು ಬಂದೆ. ಸಿಂಚು ಸುಮ್ಮನಿರು, ಮೊದಲೇ ಭಯ ಆಗ್ತದೆ, ನೀನಿನ್ನೂ ಜಾಸ್ತಿ ಭಯ ಪಡಿಸ್ಬೇಡ. ಇಲ್ಲ, ಬೇಕಾದ್ರೆ ಬನ್ನಿ ತೋರಿಸ್ತೀನಿ. ನಡಿ. ಏನೇ ಇದೆ ಅಲ್ಲಿ? ಏನೂ ಇಲ್ಲ. ಇದೆಲ್ಲ ನಿನ್ ಭ್ರಮೆ ಅಷ್ಟೇ, ಅಲ್ಲೇನೂ ಇಲ್ಲ. ಇಲ್ಲ ಇಲ್ಲ ಮಿಂಚು, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ಇಲ್ಲೇ ಇತ್ತು ನಿಜವಾಗ್ಲೂ. ಇವಾಗಲೂ ನೀನು ಕಣ್ಣಾರೆ ತಾನೇ ನೋಡ್ತಾ ಇದೀಯ, ಅಲ್ಲೇನೂ ಇಲ್ಲ. ಇಲ್ಲ, ಒಂದ್ಸತಿ ಆ ರೂಮಲ್ಲಿ ಹೋಗಿ ಚೆಕ್ ಮಾಡೋಣ ಬನ್ನಿ. ನಡಿ. ಸಿಂಚು ನೋಡಲ್ಲಿ, ಅಲ್ಲೇ ಇಲ್ವಾ ಗೆಂಡ ನಿಂಗೆ ಹೇಳ? ಅಲ್ಲ ಮಿಂಚು, ನಾವು ಅವಾಗಲೇ ಮಲಗಿಸಿದ್ರೆ ಬೇರೆ ಥರ, ಇವಾಗ ಮಲಗಿರೋದೇ ಬೇರೆ ಥರ ಅಲ್ವಾ?
ಲೇ ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ಸುಮ್ಮನೆ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಆವಾಗ ಯಾವ್ದೋ ಭಯದಲ್ಲಿ ಹೆಂಗೋ ಮಲಗ್ತಿರ್ತೀವಿ. ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಬೇಡ. ನಡಿ ಆಚೆ ಹೋಗೋಣ. ಇವಳು ಯಾಕೆ ಅಂಕಿರ್ಸಿದ್ಲು? ಜಿಲ್ಲೆ ಗಿಲ್ಲೆ ನೋಡಿರ್ತಾಳೆ, ಸುಮ್ಮನೆ ಕಿಡ್ಸ್ಲಾಗ್ತಾರೆ. ಏನಾಯ್ತು ನಿಮ್ಗೆ? ಯಾಕೆ ಸಿಂಚು ಗೆಂಡೆ ನಿಂಗೆ ಬಾಡಿ ರೂಮಲ್ಲಿಲ್ಲ, ಕಿಚನಲ್ಲಿದೆ. ಕಿಚನಾ? ಬಾ ತೋರಿಸ್ತೀನಿ. ಇಲ್ಲೇ ನೋಡಿದ್ದು. ಏಯ್ ಅಲ್ಲೇನೋ ಇಲ್ವಲ್ಲೇ? ಇಲ್ಲೇ ಇತ್ತು ಕಣೆ. ಆ ಗೆಂಡೆ ನಿಂಗೆ ಇಲ್ಲೇ ಇಲ್ಲೋ. ನಾನು ನೋಡ್ದೆ. ನಾನು ನಿಜ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಆದ್ರೆ ಇವಾಗಿಲ್ಲ ಅಲ್ಲ, ನೀವಿಬ್ರು ಭ್ರಮೇಲ್ ಬದುಕ್ತಿದ್ದೀರಾ ಕಣ್ರೆ. ನಾನು ಅವಾಗಲೇ ಹೇಳ್ದೆ ತಾನೆ, ನೀವಿಬ್ರು ನಂಬಲಿಲ್ಲ. ಇವಾಗಲೂ ನಂಬ್ತೀಯಾ? ಸಿಂಚು ನನಗೂ ಇವಾಗ ತುಂಬಾ ಭಯ ಆಗ್ತಿದೆ ಕಣೆ. ನೀವಿಬ್ರು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಭಯ ಆಗ್ತಿದೆ ಕಣ್ರೆ. ನಾನಂತೂ ಎಲ್ಲೂ ಹೋಗಲ್ಲಪ್ಪ. ಹೂ ಕಣ್ರೆ, ನಾವು ಮೂರು ಜನನ ಬಿಟ್ಟು ಎಲ್ಲೂ ಹೋಗೋದು ಬೇಡ. ಎಲ್ಲರೂ ಒಟ್ಟಿಗೆ ಇರೋಣ. ನನಗೆ ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆಯಪ್ಪ. ನಂಗೂ ಶೋಲ್ಡರ್ ಸಖತ್ ಪೇನು. ನನಗಂತೂ ಆ ಎಣ ಎತ್ತಿ ಕೈಯೆಲ್ಲ ಬಿದ್ದೋಗಿದೆ ಕಣ್ರೆ. ಯಾಕ್ರೆ ನಿಲ್ಸಿದ್ರಿ? ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ರೆ. ಏನು ಮಾತಾಡ್ತಿದ್ಯಾ? ನಾನು ಹೆಡ್ ಮಸಾಜ್ ಮಾಡಿದ್ದು ನೀನೇ ಅಲ್ವಾ? ಹಂಗಾದ್ರೆ ನಾನು ಶೋಲ್ಡರ್ ಮಸಾಜ್ ಮಾಡಿದ್ದು ಯಾರು? ಯಾಕೂ ಸರಿ ಹೋಗ್ತಿಲ್ಲ. ಬಾ ಮೇಲೆ ಹೋಗೋಣ ಬಾ. ಇದೇನ್ರೆ? ನಾವು ಒಂದೊಂದ್ಸಲ ಬಂದಾಗ್ಲೂ ಹೆಣ ಒಂದೊಂದು ಅಂಗಲಲ್ಲಿ ಮಲ್ಕೊಂಡಿದೆ. ನಿಮ್ಗೆ ಎತ್ಕೊಂಡೋಗಕ್ಕೆ ಈಜಿ ಆಗ್ಲಿ ಅಂತ. ಕರೆಕ್ಟ್. ನೀನ್ ಮಾತಾಡ್ದ್ಯಾ? ಇಲ್ಲ ನೀನಾ? ಇಲ್ಲ. ಇವ್ಳು ಹೇಳ್ದಂಗೆ ಗೆಂಡನಿಗೆ ದೆವ್ವಾಗ ಎಲ್ಲ ಚಾನ್ಸಸ್ ಕಾಣ್ತದೆ ಕಣೆ. ಹೆಂಗಾದ್ರೂ ಮಾಡಿ ಫಸ್ಟ್ ಹೆಣ ಡಿಸ್ಪೋಸ್ ಮಾಡ್ಬೇಕು. ಬನ್ನಿ ಎತ್ಕೋ. ಅಪ್ಪ ಆಂಜನೇಯ ಕಾಪಾಡು. ಏನು ಇವಳು ಇಷ್ಟೊಂದು ವೇಟ್ ಇದ್ದಾಳೆ? ನಮ್ಮಪ್ಪ ನಮ್ ತಂದು ಹಾಕ್ತಿದ್ನಲ್ಲ, ಇವಳು ತಿಂದು ಹಾಕ್ತಿದ್ಲು ಅನ್ಕೊಂತೀನಿ. ಅದಕ್ಕೆ ಬೋಂಡ ತರ ಊದ್ಕೊಂಡ್ಬಿಟ್ಟವಳೆ. ಮಿಂಚು, ಇವಾಗ ಇದೆಲ್ಲ ಬೇಕಾ? ಯಾರೂ ಇಲ್ಲ ಅನ್ಸುತ್ತೆ. ಕಾಲಿಟ್ಕೋ, ಇಲ್ಲಿಂದ ಅವಳನ್ನ ಬಿಸಾಕ್ಬಿಡೋಣ. ಅವಾಗ ಜನ ಸೂಸೈಡ್ ಅನ್ಕೊಂತಾರೆ, ನಮ್ಮ ಮೇಲೆ ಏನೂ ಬರಲ್ಲ. ಆಯ್ತಾ? ಬೇಗ ಎತ್ತು ಕಾಲು. ದೇವ್ರ ಮೇಲೆ ಭಾರ ಹಾಕಿ ಹಾಕ್ಬಿಡೋಣ. 1 2 3 ಈಟ್ ಎತ್ತರದಿಂದ ಬಿಸಾಕ ಕೊಟ್ಟಿರ ಬಿತ್ರಿರ. ನೀನಿನ್ನೂ ಬದುಕಿದ್ಯಾ? ಸತ್ತಿದ್ರಲ್ವಾ ಬದುಕಕ್ಕೆ? ಗೆಂಡೆ ನಿಂಗೆ ಎತ್ತನೇ ಆಟಗಳಾಡ್ತೀರಾ? ನನ್ನೇನ್ ಜೋಕರ್ ಅಂತ ಅನ್ಕೊಂಡಿದೀರಾ? ಹೆಂಗಿದ್ದೀರ ನೋಡು, ಜಾತ್ರೆನಲ್ಲಿ ಬಲೂನ್ ಮಾರೋರಿದ್ದಂಗೆ. ಗೆಂಡನಿಗೆ ನಾವೇನ್ ಬೇಕು ಅಂತ ಮಾಡಿಲ್ಲ. ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡು. ಏಯ್ ನಿಲ್ಸ್ರವಿ, ನಂತವನೇ ಕುಷ್ಕವಲ್ಲಿ ಆಟ ಆಡ್ತೀರಾ ಅಲ್ವಾ ನೀವು? ಈ ಗೆಂಡನಿಂಗಿ ನಾಗವಲ್ಲಿ ಆಟ ನೋಡಿಲ್ಲ ಅಲ್ವಾ? ಗೆಂಡನಿಗೆ ಜಾಸ್ತಿ ಮಾತಾಡ್ತಿದ್ಯಾ? ಏನೇನ್ ಕೆಲಸ ಮಾಡ್ಬೇಕು ಹೇಳು, ಬೇಗ ಮಾಡ್ಬಿಟ್ಟು ಹೋಗ್ತಾ ಇರ್ತೀವಿ. ಸದ್ದು ಗೆಂಡನಿಂಗಿಗೆ ಸೌಂಡು ಅಂದ್ರೆ ಆಗ್ ಬರಕಿಲ್ಲ. ಯಾವ್ದೋ ಒಂದ್ ಕೆಲ್ಸ ಮಾಡ್ಬಿಟ್ಟು ಮನೆಗ್ ಕಳ್ಸಕ್ ಕರ್ಕೊಂಡ್ ಬಂದಿಲ್ಲ ನಿಮ್ನ. ಮತ್ತೆ ನಂಗ್ ಸಮಾಧಾನ ಆಗೋವರ್ಗು ಕೆಲ್ಸ ಮಾಡ್ತಾನೆ ಇರೋದ್ಯಾ? ಆಗಲ್ಲ ನಮ್ ಕೈಲಿ ಅದೆಲ್ಲ ಮಾಡಕ್ಕಾಗಲ್ಲ.
ಆಗಕ್ಕಿಲ್ಲ ಇಲ್ಲ ಶೇಕ್ ಇಟ್ ಕುಷ್ಕವಲಿ ನಿಮ್ ಮಾತ್ಗಳು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಇಲ್ಲಿ ಬೇಡ ಗಂಡನಿಗೆ ಪ್ಲೀಸ್ ಅಪ್ಪಂಗ್ ಮಾತ್ರ ಹೇಳ್ಬೇಡ. ಹಂಗ ಬನ್ನಿದಾರಿಗೆ ಆದ್ರೂ ನಿಮ್ ಈ ಅವತಾರಗಳು ಮಿಠಾಯಿ ಮಾಡೋ ಮಿಟುಕ್ಲಾಡಿರಿದ್ದಂಗಿದ್ದೀರಾ. ಸೆಟ್ ಆಗಲ್ಲ ನಮ್ಮ ಹಳ್ಳಿಲಿ ಕೆಲಸ ಮಾಡಕ್ಕೆ. ಮತ್ತೆ ಕಾಸ್ಟ್ಯೂಮ್ ಚೇಂಜ್. ಇಬ್ರು ಅಂಗನವಾಡಿ ಟೀಚರ್ ಕೆಲ್ಸಕ್ಕೆ ಸೇರ್ಕೊಂಡಿರಿ. ಏ ಸೀರೆ ಎತ್ ಕಟ್ರಮಿ ಕಟ್ಬಿಟ್ಟು ಇವಾಗ ನಾವ್ ಇಲ್ಲಿ ಏನ್ ಕೆಲಸ ಮಾಡ್ಬೇಕು ಗಂಡನಿಗೆ? 2 ಚೇರ್ ತಂದು ಕೊಡ್ತೀನಿ. ಇಬ್ರು ಆಯ್ಕೊಂಡ್ ಕುತ್ಕೊಂಡು ರೀಲ್ಸ್ ಮಾಡಿ ಹಾಕ್ರಿ ಇನ್ಸ್ಟಾಗ್ರಾಮ್ ನಾಗೆ. ಹಾಲ್ ಕರಿಬೇಕು. ಹಾಲ್ ಕರಿಯೋದ ಆಗಲ್ಲ, ನಮ್ ಕೈಲಿ ಇದೆಲ್ಲ ಆಗಲ್ಲ. ಲೀಟರ್ ಗಟ್ಲೆ ಗಟಗಟ ಅಂತ ಈಗ ಕಾಯ್ತತೆ. ಬೆಂಗಳೂರ್ನಾಗ ಅದೆಂತದ್ದು ಕುಡಿತೀರಲ್ಲ ಮಿಲ್ಕ್ ಶೇಕ್ ಅಂತ ಮಾಡ್ಕೊಂಡು ಅದೆಲ್ಲ ಮಾಡಕಾಯ್ತತೆ. ಹಾಲ್ ಕರಿಯಕ್ ಹಾಕುವ ಬನ್ರಮ್ಮಿ ಕರೀರಿ. ಸರಿ ಒಂದ್ಸತಿ ಹೇಗ್ ಕರಿಯೋದು ಅಂತ ತೋರ್ಸ್ಕೊಡು. ನಿಮ್ ಜನ್ಮಕ್ಕಿಷ್ಟು ಎಲ್ಲಾನು ನಾನೇ ಮಾಡೋದಾದ್ರೆ ನನ್ ಕೈಲೇ ಮಾಡಿಸ್ಬಿಡ್ತೀರಾ. ನೋಡ ಒಂದ್ ಕಿತ ಹೇಳ್ಕೊಡ್ತೀನಿ, ಆಮೇಲೆ ನೀವೇ ಮಾಡ್ಬೇಕು. ನೀರ ಹಿಂಗ್ ತಗೋಬಿಟ್ಟು ಬನ್ನಿ ನೋಡಿ, ಚಂಬ ಹಿಂಗ್ ಹಿಡ್ಕೊಬಿಟ್ಟು ಮೊದ್ಲು ಕೆತ್ಲ ತೊಳ್ಕೋಬೇಕು. ಎಲ್ಲವಾ ಈ ಕಡೆಗ್ ಬಾ. ತೊಳ್ಕೊಂಡಾದ್ಮೇಲೆ ನೀರ ಹಿಂಗ್ ಚೆಲ್ಬಿಟ್ಟು ಹಾ ನೋಡು ಹಿಂಗ್ ಹಿಡ್ಕೊಂಡು ಹಿಂಗ್ ಹಿಂಡ್ಬೇಕು. ಹಾ ಹಿಂಗ್ ಕರಿಬೇಕು. ಇಷ್ಟೇನಾ? ನಾನು ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ. ಇಷ್ಟ ತಾನೆ? ಹೆಂಗ್ ಮಾಡ್ತೀವಿ ಇವಾಗ ನೋಡ್ತಾರೆ, ಹೆಂಗ್ ಕರಿತೀವಿ ಇಬ್ರು. ಕರೀರಿ ಕರೀರಿ ಗೊತ್ತಾಗತ್ತೆ. ನೀನ್ ಹಿಂಗ್ ಹೋಗು, ನಾವ್ ಹಂಗ್ ಕರ್ಕೊಂಡ್ ಬರ್ತೀವಿ. 2 minutes ಓನ್ಲಿ. ಅದೇನೋ ಅಂತಾರಲ್ಲ 3 ಎತ್ತಳು 6 ಎತ್ತೊಳಗೆ ಹೇಳ್ಕೊಟ್ಲಂತೆ ಮಕ್ಳು ಮಾಡೋದು ಹೆಂಗೆ ಅಂತವ. ಬಿರು ಬಿರು ಕರ್ಕ ಬನ್ನಿ, ಡೈರಿಗೆ ಹಾಕ್ಬೇಕು. ಆಚೆ ಕಡೆ ಕಾಯ್ತಾ ಇರ್ತೀನಿ. ಕೋಳಿಗೆ ಖಾರ ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ. ಅಯ್ಯೋ ಸಿಂಚು ಬರ್ತಾನೆ ಇಲ್ಲ ಕಣೆ. ಅವಳು ಕರ್ದಿದ ತಕ್ಷಣ ಇಷ್ಟ ಬೇಗ ಬಂದ್ಬಿಡ್ತು. ನಮ್ಮೂರ್ ಸೌತೆಕಾಯಿ ನಿಧಾನ ನಿಧಾನ. ಹಾಲು ಚೊಲ್ಲೋಗ್ ಬಿಡ್ತತೆ. ಎಷ್ಟ್ ಕರ್ಕೊಂಬಂದ್ರಿ? ನಮಗ್ ಕರಿಯಕ್ ಆಗ್ಲಿಲ್ಲ, ಹಸು ಒದ್ಯಾಕ್ ಬಂದ್ಬಿಡ್ತು. ಲೇ ಯೂಟ್ಯೂಬ್ ಅಲ್ಲೇ ನೋಡಿ ಎಲ್ಲಾನು ಕಲ್ತ್ಕತೀವಿ ಅಂದೆ. ಟ್ಯೂಬ್ಲೆಸ್ ಟೈರ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ಯಾ ಎಲ್ರೆ ಹಾಲು. ಪಾಪ ಗೆಂಡನಿಗೆ ಹಸ್ಗಳು ಹಾಲ್ನ ಕರೆದು ಯಾಕೆ ವೇಸ್ಟ್ ಮಾಡೋದು ಅಂತ ಕೆತ್ಲಲ್ಲೇ ಬಿಟ್ಟು ಬಂದೆ. ಆಹಾ 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 ಏನ್ ಡೌಗಳು ಮಾಡ್ತೀರ ಚಮ್ಮಕ್ ಚೆಲ್ಲಿರ. ಇಲ್ಲೋಡೆ ಇಬ್ರು ಹಾಲ್ ಕರ್ಕೊಂಡ್ ಬಂದ್ರೇನೆ ಇವತ್ತು ತಿಂಡಿ, ಇಲ್ಲ ಅಂದ್ರೆ ಹಿಂಡಿನೇ ಗತಿ. ಹಿಂಡಿ ಅಂದ್ರೆ ಹಸ್ಗಳಿಗೆ ಹಾಕ್ತಿವಲ್ಲ ತಿಂಡಿ, ಅದೇ ಹಿಂಡಿ. ಗೆಂಡನಿಗೆ ಹಾಲ್ ಕರ್ದಿದ್ದಾಯ್ತಲ್ವಾ, ಇನ್ನೇನ್ ಕೆಲ್ಸ ಇರುತ್ತೆ? ಇಷ್ಟೇ ತಾನೆ? ಹ್ಞೂ ಸಿಂಚು, ಇಷ್ಟ ಕೆಲ್ಸ. ಹಾಲ್ ಕರ್ದ್ಮೇಲೆ ಇನ್ನೇನಿರುತ್ತೆ? ಚಮ್ಮಕ್ ಚೆಲ್ಲಿರ. ನಮ್ಮೂರಲ್ಲಿ ಹಾಲ್ ಕರ್ದ ಆದ್ಮೇಲೆ ಕೆಲ್ಸಗಳು ಶುರು ಆಗೋದು. ಹಂಗಾದ್ರೆ ಇನ್ನೂ ಕೆಲ್ಸ ಇದ್ಯಾ? ಏನ್ ಮಾಡ್ಬೇಕು? ಹಾಲ್ ಕರ್ದ ಆಯ್ತಲ್ಲ, ಈಗ ಹಸಿನ ಸಗಣಿ ಬಾಚಿ ಹೋಗಿ. ಸಗಣಿ ಅಂದ್ರೆ? ಸಗಣಿ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ? ರಾತ್ರಿ ಎಲ್ಲ ಕಂಟು ಪೂರ್ತಿ ತಿಂದ್ಬಿಟ್ಟು ಒತ್ತರ ಎಲ್ಗಾಕ್ತೀರಾ? ನೋ ವೇ, ಚಾನ್ಸೇ ಇಲ್ಲ, ಆಗಲ್ಲ. ಸಾರಿ, ಆಗಕ್ಕಿಲ್ಲ. ಸೇಕ್ ಇಟ್ ಕುಷ್ಕವಲಿ. ಹೇಳ್ತೀನಲ್ಲಿ ಸಗಣಿ ಎತ್ತೀವಿ ಪ್ಲೀಸ್, ಅಪ್ಪಂಗೆ ಹೇಳ್ಬೇಡ. ಹಂಗ ಬನ್ನಿ ದಾರಿಗೆ. ಹವಾ ಅಂದ್ರೆ ಗೆಂಡನಿಂಗಿ ಅಂದ್ರೆ ಹವಾ. ನಾನೊಂಚೂರು ಪ್ಯಾಟೆ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ. ನೀವಿಬ್ರುವೆ ಕೊಡ್ಕಿನೆಲ್ಲ ಚೆನ್ನಾಗಿ ಸಾರಿಸಿ ಗುಡ್ಸಿ ಸಗಣಿ ಎಲ್ಲ ಎತ್ತಿ ಕೆಲಸ ಮಾಡಿ ಇಟ್ಟಿರಿ. ಹೋಗ್ಬಾ ಬಾಯ್. ಸರಿಯಾಗಿ ಮಾಡ್ತೀನಿ, ಸಿಗಾಕೊಳ್ಳಿ ಕೈಗೆ. ಅಯ್ಯೋ ಸಿಂಚು ಬಾ, ಸಗಣಿ ಎತ್ತೋಣ. ಇವ್ರ್ಯಾರು ಸುಂದ್ರಿನ ಬಾ ಪಸಂದ್ ಆಗ್ಯಾವ್ರೆ. ಯಾರು? ನಮ್ ಗಂಡನಿಂಗ ಅಕ್ಕ ಇಲ್ವಾ? ಅವ್ರಿಲ್ಲ, ಪ್ಯಾಟೆಗೆ ಹೋಗೋರೆ. ಪ್ಯಾಟೆಗೆ ಹೋಗವ್ರ. ನೀವ್ಯಾರು ಸುಂದ್ರಿನ? ಯಾವ್ರು? ಬೆಂಗಳೂರು. ಯಾಕೆ?
ಅಲ್ಲ ಈ ಕ್ಯಾಮಿ ಚಂದಾಗ ಮಾಡ್ತಿರಲ್ಲ ನಮ್ಮ ಊರಿಗೆ ಕರ್ಕೊಂಡು ಹೋಗಮ್ಮ 2 ದಿವಸ ಅಂತ. ನಿನ್ ಮಕ ಮುಚ್ಚ. ಜನ್ಮಕ್ಕೆ ಬೆಂಕಿ ಹಾಕ ಆಪಸ್ ಬಂದ್ ಚಾಪೆ ಸಿಕ್ಕೊಳ್ಳೋಣ. ಅಯ್ಯೋ 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 ನೋಡಕ್ ಒಳ್ಳೆ ಅಮಾಯಕ ಇರ್ತೀರಾ ಇದ್ದೀರಾ, ಬಾಯ್ ಬಿಡ್ರೆ ಚಂಡಿ ಚಾಮುಂಡಿರ್ತೀರಾ, ಬೈತಿರಲ್ಲಮ್ಮ. ಯಾಕೆ ಇಷ್ಟು ನಿಮ್ಗೆ ಪ್ರೊಸೆಸನ್ನು? ನಂಗೆ ಆ ಗಿಂಡಿ ನಿಂಗಿ ಮೇಲೆ ಬರ್ತಾರೋ ಕೋಪಕ್ಕೆ. ಸುಮ್ನಿರ್ಲ, ನನ್ಗೂ ಕೋಪ ಬರ್ತೈತೆ. ಈ ಊರಲ್ಲಿ ಕುಡಿಯಕ್ಕೆ ಏನಾದ್ರು ಸಿಗುತ್ತಾ? ಸಿಗ್ತದೆ, ಎಳ್ನೀರು, ಹಾಲು, ಮಜ್ಜಿಗೆ. ಅದೆಲ್ಲ ಯಾವಳಿಗೆ ಬೇಕು? ಎಣ್ಣೆ ಸಿಗುತ್ತಾ? ಎಣ್ಣೆ? ನಿನಗೆ ಯಾಕೆ ಎಣ್ಣೆ? ಮುಚ್ಕೊಂಡ್ ನಾವ್ ಕೇಳಿದಕ್ಕೆ ಆನ್ಸರ್ ಮಾಡಪ್ಪ. ನಮ್ಮೂರ್ನಾಗೆ ಗಾಜಿನ ಬಾಟ್ಲು ಸಿಗಕ್ಕಿಲ್ಲ, ಪ್ಯೂರ್ ನಾಟಿ ನೀರ ಸಿಗ್ತದೆ, ಬೇಕಾ? ಅದ್ ಎಂತದಾದ್ರೂ ಆಗ್ಲಿ, ಏನೋ ಒಂದ್ ಬೇಕು ನಮ್ಗೆ ಅಷ್ಟೇ. ಆದ್ರೆ ತಂದು ಕೊಡಕ್ ಆಗಕ್ಕಿಲ್ಲ. ಯಾಕೆ? ನಮ್ ಗಂಡ ನಿಂಗೆ ಬೈತಾಳೆ. 8 ಗಂಟೆಗೆ ನಮ್ ಕುರಿ ಮಂದಿ ಹತ್ರ ಬನ್ನಿ, ಮಿಸ್ ಮಾಡ್ಬೇಡಿ. ಈ ಫ್ರಸ್ಟ್ರೇಷನ್ಗೆ ಏನೋ ಒಂದ್ ಸಿಕ್ತಲ್ಲ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಎಣ್ಣೆ ಕುಡಿತಿದ್ರೆ ಕಿಕ್ ಬರ್ತಿತ್ತು, ಈ ಸಲ ಎಣ್ಣೆ ಕುಡಿದ್ರೆ ಕಿಕ್ ಜೊತೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಆನಂದ, ಪರಮಾನಂದ. ನಮ್ಮೂರಲ್ಲಿ ಹೆಂಗಸ್ರು ಹಾಲ್ ಕರಿಯೋದನ್ನ ನೋಡಿದ್ದೆ, ಮಗು ಹಾಲ್ ಕುಡ್ಸೋದನ್ನ ನೋಡಿದ್ದೆ. ಫಸ್ಟ್ ಟೈಮ್ ನೀರ್ ತರ ಗಟ 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 ಅಂತ ಹೀರ್ತಾರ ನೋಡ್ತಾ ಇರೋದು. ನಿಮ್ಮ ಅಕ್ಕ ಇದಲ್ಲ ಗೆಣ್ಣೆ ನಿಂಗಿ, ಅವ್ಳು ನೋಡಿದ್ರೆ ಸಖತ್ ಗುರುಬರುತ್ತೆ. ಯಾಕೆ ಈ ತರ ನೋಡ್ತಾ ಇದ್ಯಾ? ಅಲ್ಲ ಕಣ್ರವ, ನಿಮಗೆ ನಮ್ಮ ಅಕ್ಕ ಗಂಡ ನಿಂಗಿ ಮೇಲೆ ಯಾಕೆ ಇಷ್ಟು ಕೋಪ ಆಗ್ತೀನಿ? ನಿಮ್ಮ ಅಕ್ಕ ಗೆಣ್ಣೆ ನಿಂಗಿ ನನ್ ಕೈಗೆ ಏನಾದ್ರು ಸಿಕ್ಕ ಏಯ್, ನಿಮ್ಮ ಅಕ್ಕ ಗೆಣ್ಣೆ ನಿಂಗಿ ಎಲ್ ಮಲ್ಗಿರ್ತಾಳೆ? ಮೇಲೆ ಅದೆಲ್ಲ ನಾನು ಹೇಳಕ್ಕಾಗಕ್ಕಿಲ್ಲ, ಬೈತಾಳೆ. ಅಯ್ಯೋ ಇವನ್ಗೆ ಬನ್ನಿ, ನಮ್ಮ ಅಕ್ಕ ಎಲ್ಲಿ ಮಲಗ್ತಾಳೆ ಅಂತ ಪ್ರತ್ಯಕ್ಷ ತೋರಿಸ್ಬಿಡ್ತೀನಿ ನಿಮ್ಗೆ. ನಾನ್ ಬರಲ್ಲಪ್ಪ. ನಾವ್ ಏನೇ ಮಾಡಿದ್ರು ಆ ಗೆಂಡೆ ನಿಂಗೆ ಗೊತ್ತಾಗ್ಬಿಡುತ್ತೆ. ನೀವ್ ಹೋಗ್ ಬನ್ನಿ, ನಾನ್ ಬರಲ್ಲ. ಇದ ಚೆನ್ನಾಗಿದೆ. ಇವಳೊಬ್ಳೆ ಎದುರು ಪುಕ್ಲಿ, ನೀನೆಲ್ಲರೂ ನೀವ್ ಕುಡ್ಕೊಳ್ಳಿ, ನಾವ್ ಬರ್ತೀವಿ. ನಡ್ರಿ. ಮಾಡ್ಕೋ. ಲೇ ಮಿಂಚು, ಒಡಿಯೋದಿರ್ಲಿ, ಟಚ್ ಮಾಡಕ್ಕೂ ಹಾಕಲ್ಲ ಕಣಮ್ಮಿ. ಲೈ ಮಿಟುಕ್ಲಾಡಿ ಮಿಂಚು, ಈ ಗೆಂಡೆ ನಿಂಗೆ ತಂಟಿಗೆ ಬಂದ್ರೆ ಬಿಟ್ಬಿಟ್ಟವಾ, ಮುಟ್ ನೋಡ್ಕೋಬೇಕು. ಹಂಗ್ ಕೊಟ್ಟಿದೀನಿ ನೋಡು. ಗೆಂಡೆ ನಿಂಗೆ ನೀನಿಲ್ಲಿದ್ಯಾ ಅಂದ್ರೆ ಇಲ್ಲಿರೋದು ಯಾರು? ಕುಚುಕು ಕುಚುಕು ಕುಚುಕು. ನಾನು ಚಡ್ಡಿ ದೋಸ್ತು ಕಡೆ ಕುಚುಕು. ಇಲ್ಲೇನ್ ಸರಿಗಮಪ್ಪ ಚಾಂಪಿಯನ್ಶಿಪ್ ನಡೆಸ್ತಾ ಇದೀವ ಹಾಡ್ಗಳಾಡಕ್ಕೆ? ನಮ್ಮ ಅಕ್ಕನ ತಂಡಕ್ಕೆ ಬಂದ್ರೆ ಬಿಟ್ಟೇವೆ. ಅಕ್ಕನ ನೀನ್ ಯಾರು ಮತ್ತೆ? ಗಡಾರಿ ಶಂಕರ, ಗೆಂಡನಿಗೆ ಅಕ್ಕನ ಚಿಕ್ಕಪ್ಪನ ಮಗ. ಗೆಂಡೆ ನಿಂಗೆ ನಾವೇನೋ ತಪ್ಪು ಮಾಡಿಲ್ಲ. ಗೆಂಡೆ ನಿಂಗೆ ನಾವು ಅವನಿಗೆ ಜ್ಯೂಸ್ ತಗೊಂಬರಕ್ ಹೇಳಿದ್ವಿ, ಅವನೇ ಏನೋ ನೀರ ಅಂತೆ ತಗೊಂಬಂದ್ ಕೊಟ್ಬಿಟ್ಟ. ಏ ಮುಚ್ರವಿ ಸಾಕು, ನೀನ್ ಕುಡ್ದಿದ್ದು ನೀರ ಅಲ್ಲ, 10 ದಿನದಿಂದ ಮಾಡ್ಕೇಲ್ ಕೊಳಿತ ಬಿದ್ದಿದ್ ಹುಳಿ ಮಜ್ಜಿಗೆ. ದೊಡ್ಡವ್ರ ಯಾಕೋ ಬೋರ್ ಹೊಡಿತೈತೆ, ಮಿಂಚಿನ ಸಿಕ್ಕರಿಲ್ಲ ಹಂಗ ಇವಾಗ ನೋಡಕ್ಕ. ಏ ಮಿಂಚು ಬಾರಾಮಿ ಆಚೆ. ಎಲ್ಲ ನಿಂದು ಆವಾಜ್ ಕಮ್ಮಿ ಹಾಕು ಅಂತ ಹೇಳು. ಅವಾಗ ಕಮ್ಮಿ ಆಗಲ್ಲ. ಏನಿವಾಗ? ಏ ಕೈ ಕಡಿತೈತೆ ಕೆರಿ ಅಂತ ಹೇಳು. ಏ ಕೇಳಿಸಿಲ್ವಾ? ಕೈ ಕೆರಿ. ಯಾವೊಂದು ಕೈನೂ
ಇನ್ನು ಯಾವಳ ಕೈನೂ ಕೆರೆಯೋಳಲ್ಲ ನಾನು. ಯಾಕೆ ಇನ್ನೊಂದ್ ಕೈ ಅಲ್ವಾ ಇಟ್ಕೊಂಡ್ ಕೆರ್ಕೊಳಕ್ ಹೇಳು. ನಾಟವನೆ ಆವಾಜ್ ಹಾಕ್ಬೇಡ, ಆವಾಜ್ ಹಾಕಿದ್ರೆ ಶೇಕ್ ಇಟ್ ಕುಷ್ಕವಲ್ಲಿ. ಅಯ್ಯೋ ನಿನ್ನ ಏ ಮಿಂಚು, ಏನವಿ ನಮ್ಗೆ ಹೊಡಿತ್ಯಾ? ಅಪ್ಪ ಯಾರಿಗೆ ಫೋನ್ ಮಾಡ್ತೀನಿ. ಅವ್ರ ಅಪ್ಪಗ್ ಫೋನ್ ಮಾಡ್ಕೋ. ನನ್ಗೆ ಹೊಡಿತ್ಯಾ? ಬಿಟ್ಬಿಟ್ಟಲ್ಲ, ಎತ್ತ ಬರ್ಲ. ಮಿಂಚು ಮಿಂಚು ಎದ್ದೋಳೆ ಟೈಮ್ ಆಯ್ತು. ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಇವಾಗ ನಾವು ಬೇಗ ಎದ್ದು ಕೆಲಸ ಮಾಡಿಲ್ಲ ಅಂದ್ರೆ ಗೆಂಡನಿಗೆ ನಮ್ಮನ್ನ ಸುಮ್ನೆ ಬಿಡಲ್ಲ. ನಡಿ ಸುಮ್ನೆ. ನಮಗಾಗಿ ಕೊಟ್ಟ ವ್ಯಥೆಯೋ ಬೆಂಗಳೂರಿಗೆ ವಾಪಸ್ ಹೋಗಲ್ಲ. ಇಳ್ಕಲ್ ಸೀರೆ ಉಟ್ಕೊಂಡು ಕರೆಕ್ಟಾಗಿ ಮಾಡ. ಲೇ ಮಿಂಚು, ನೀನೆ ನೀವು ಹೊಡೆದಿರೋದೆಲ್ಲ ಇನ್ನ ಸಿಕ್ಕಾಪಡೆ ನೋವ್ತಿದೆ ಕಣೆ ಬೆನ್ನೆಲ್ಲ. ಹೂ ನಿನ್ನ ಅವ್ನ್ ಡ್ಯಾಶ್ ನನ್ ಮಗ ಸಿಗ್ಲಿ ಕೈಗೆ ಅವನಿಗಿದೆ. ಅಕ್ಕ ಅವಳ ನೋಡ್ತಾ ಇದ್ರೆ ಲವ್ವೇ ಆಯ್ತದ ಕಣಕ್ಕ. ಕೈನಾಗ ಒಂದು ಬುಟ್ಟ ಅಂದ್ರೆ ನೋವೇ ಆಗ್ಬೇಕು ಮಗನೇ. ಹೋಳಿ ಚೆನ್ನಾಗಿವಲ್ಲ, ಇಟ್ಕಪ್ಪ ಇವತ್ತು ಓದೇ ಬಿಡಮ್ಮ. ಗಿಣ್ಣನಿಗೆ ಹಸುಗೆ ಮೇವ್ ಹಾಕಿ ಕೊಡ್ಗೆ ಎಲ್ಲ ನೀಟಾಗಿ ಗುಡ್ಸಿ ಕ್ಲೀನ್ ಮಾಡಿದೀವಿ. ಸಗಣಿನೂ ಗುಡ್ಸಿ ಒಂದ್ ಕಡೆ ಎತ್ತಿಕ್ಕಿದೀವಿ. ಇವಾಗ ಏನ್ ಮಾಡ್ಬೇಕು? ರಾತ್ರಿ ನಂಗ್ ತಟ್ಟಕ್ ಬಂದಿದ್ರಲ್ಲ, ಈಗ ಅದೇ ಸಗಣಿಯಲ್ಲಿ ಬೇರಣಿ ತಟ್ಟಬೇಕು. ತಟ್ಟಮ್ಮೆ. ಏನ್ ನೀವ್ ಹಿಂಗ್ ತಟ್ತಾವೆ? ಏ ಚಮ್ಮಕ್ ಚೆಲ್ಲಿರಾ, ಚೆನ್ನಾಗ್ ತಿನ್ನಿ ಅಂತ ಬಿಟ್ರೆ ಒಂದ್ ಮಂಕ್ರಿ ಅನ್ನ ತಿಂತೀರಾ? ಬೇಡನಿ ತಟ್ಟಕ್ ಬರಕಿಲ್ವಾ ನಿಮ್ಗೆ? ಏ ಈ ಕಡೆ ಬಾ, ಇದನ್ನ ಹಿಂಗ್ ತಗಬಿಟ್ಟು ವಸಿ ಜಾಸ್ತಿನೇ ತಗೊಳ್ಳಿ. ನಿಮ್ಮ ಅಪ್ಪನ ಮನೆ ಗಂಟು ಹೋಗಕ್ಕಿಲ್ಲ. ತಗಬಿಟ್ಟು ಇಷ್ಟೇಯ ಈಸಿ. ಅವಾಗ ಹೋಗಿಲ್ಲಾರ ಏನು ಗೊತ್ತಿಲ್ದಿರೋ ತರ ಡೌ ಮಾಡಬೇಡಿ, ಸುಮ್ನೆ ಬೆರಣಿ ತಟ್ರಿ. ಗಿಣ್ಣನಿಗೆ ಈ ಗಡಾರಿ ಶಬ್ದಕ್ಕೆ ಸುಮ್ನೆ ಇರಕ್ ಹೇಳಿದ್ರೆ ಸರಿ. ಅಕ್ಕ ಒಂದ್ ನಿಮಿಷ ಇಟ್ಕೊಳಕ್ಕ. ಬರ್ಲಾ ಇಲ್ಲಿ ಛತ್ರಿ ಹಿಡ್ಕೋ. ಛತ್ರಿ ನನ್ ಮಗನಿಗೆ ಲೇ, ಈ ನಾಟಕಗಳೆಲ್ಲ ಬಿಟ್ಬಿಟ್ಟು ಬಾಯಿ ಮುಚ್ಕೊಂಡ್ ಬೆರಣಿ ತಟ್ರೆ. ಯವ್ವ ಚಮ್ಮಕ್ ಚೆಲ್ಲಿರಾ, ಬಿರ್ ಬಿರ್ನ್ ತಟ್ಟಿ ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾಗಿ. ಹಾ ಹಾಗಾದ್ರೆ ಬೆಂಗಳೂರಿಗೆ ಹೋಗ್ತಿದೀವಾ? ಇಷ್ಟು ಬೇಗ ನಿಮ್ಮನ್ನ ಬೆಂಗಳೂರಿಗೆ ಕಳಿಸ್ಬಿಡ್ತೀನ. ಉಳ ಮೇಯ್ಸಕ್ ಹೋಗ್ಬೇಕು, ರೇಷ್ಮೆ ಉಳವ. ಗಡಾರಿ ಕರ್ಕ ಬರ್ಲಾ ವೈಕ್ಲಾ? ನಡಿರಮ್ಮಿ ಎಷ್ಟೊತ್ತು ನೋಡ್ಲಾ, ಅಕ್ಕ. ಒಂದ್ ಉಳುಗಳು ಹಸ್ಕೊಂಡ್ ಮನಿಕಬಾರ್ದು. ಎಲ್ಲ ಉಳುಗಳಿಗೂ ಸೊಪ್ಪು ಕತ್ರ ಸಾಕಾಕ ಹೇಳು. ಅಕ್ಕ ಇವ್ರಿಗೆ ಅದ್ರಾಗ ರೇಷ್ಮೆ ಹಣ್ಣು ಇರ್ತತಲ್ಲ, ತಿನ್ನ ಕೇಳೋಕೆ. ನಡಿರಮ್ಮಿ ಬೇಗ ಪುರ್ಸೋತಿಲ್ಲ. ನಡಿರಮ್ಮಿ ನಡಿರಿ. ಅಮ್ಮಿ ಏನ್ ಹಾಕಿ ಕಾಳ್ಗಳು ಹಾಕ್ತಿದ್ದೀರಾ? ಬೇಗ ಬೇಗ ಹಾಕ್ರಮ್ಮಿ, ಕೆಲ್ಸ ಐತೆ. ಬೇಗ 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 ಹಾಕ್ರಿ. ಹಾಕಮ್ಮಿ. ಅಯ್ಯೋ ಈ ತೆಗ್ದಿ ಹಾಕ್ತಾ ಇರ್ಬೇಕಮ್ಮಿ. ಬೇಗ ಬೇಗ ಹಾ ಹಾಕಿ ಹಾಕಿ ಹಾಕಿ. ಅಕ್ಕ ಹುಡುಗಿ
ಕೆಲಸ ಕಲ್ತವ್ರ ಕಣಕ ಪರವಾಗಿಲ್ಲ. ಕಲಿಲಿಲ್ಲ ಅಂದ್ರೆ ಒಟ್ ಗಿಟ್ಟಿಲ್ಲ ಅಂತ ಅವಕ್ಕೂ ಗೊತ್ತಾಯ್ತಲ್ಲ. ಯಾಕಮ್ಮೆ ತಳ್ತೀಯಾ? ಹೋಗೋದಾಗೆ ಅಕ್ಕನ ಹತ್ರ ಅಕ್ಕ ಅದು ನಾವೇನಕ್ಕೆ ಕೆಲ್ಸ ಎಲ್ಲ ಕಲಿಬೇಕು ಅಲ್ಲ, ಹಳ್ಳಿ ಕೆಲ್ಸ ಕಲ್ತ್ಕೊಂಡು ನಾವೇನ್ ಮಾಡ್ಬೇಕು? ನಿಮಗೊಂದ್ ವಿಷಯ ಗೊತ್ತಾ? ನಿಮ್ಮ ಅಪ್ಪಯ್ಯ ಇದೇ ಊರಾಗ ನಿಂಗೊಂದು ಹುಡುಗನ್ ನೋಡೇನೆ. ಮನೆಯ ಪಾಳ್ ಬಿಟ್ಬಿಟ್ಟು ಎಲ್ಲೋಗ್ಯವಿವು. ಎಲ್ಲದ್ರ ಬರಮ್ಮಿ. ಯಾರೇ ಅದು ಅವಾಗಿಂದ ಕಿರಿಸ್ತಾರೆ? ಹಾ ನೀನಾ? ನಾನೀಯ ಗಂಡೆ ನಿಂಗಿ. ಏನೋ ಹೆಂಗಿದ್ಯಾ? ನೀನ್ ಯಾಕೆ ಬಂದೆ ಇಲ್ಲಿ? ಅದು ಒಟ್ಟು ಶಾನೆ ಹಸಿತಾ ಇತ್ತು. ಸರ್ಕಾರದವರು ಫ್ರೀ ಬಸ್ ಕೊಟ್ಟಾರಲ್ಲ, ಅದಕ್ಕೆ ಹೊಸಿ ಅನ್ನ ಉಣ್ಕೊಂಡು ಹೋಗೋಣ ಅಂತ ಬಂದೆ. ಕಾಮಿಡಿ. ಮತ್ತೆ ನಾನ್ ಯಾಕೆ ಬಂದೆ ಅಂತ ಅಂದ್ರೆ ಇದು ನಂದೇ ಮನೆ, ಯಾವಾಗ ಬೇಕಾದ್ರೂ ಬರ್ಬೋದು. ನೀನೇನವಿ ಕೇಳೋದು? ಏನ್ ವಾಯ್ಸ್ ರೇಸ್ ಮಾಡ್ತೀಯಾ? ಕರೆಕ್ಟ್ ಆಗಿ ಹೇಳು ಯಾಕೆ ಬಂದೆ ಅಂತ. ನೀವ್ ಮಾಟ್ಗಳು ಹೊಸಿ ಜಾಸ್ತಿ ಆಗಿವೆ ಅಂತ ಅನ್ನಿಸ್ತು, ಅದಕ್ಕೆ ಬೆಂಡೆತ್ತಿ ಬ್ರೇಕ್ ಹಾಕುಮ ಅಂತ ಬಂದಿವ್ನಿ. ಏನ್ ಮಾತಾಡ್ತೀಯ ನೀನು? ನಿಂಗೇನ್ ಲೂಸಾ ಅಥವಾ ಟೈಟಾ? ದಿನ ನನ್ ಕ್ವಾರ್ಟರ್ ಕೊಡಿಸ್ತೀಯ ನೋಡು, ಫುಲ್ ಟೈಟ್. ಅಪ್ಪ ಅವರೇ ಕಳ್ಸಿದ್ದು ನಮ್ ಸುಪುತ್ರಿಯರು ಯಾವನ್ ಮಾಡ್ತಾವ್ರ ನೋಡ್ಕ ಬಾ ಅಂತ. ಹೋ ಗಾಡ್, ನಮ್ಮಪ್ಪಂಗಂತೂ ಬುದ್ಧಿನೇ ಇಲ್ಲ ಅನ್ಕೊಂತೀನಿ. ಅಯ್ಯೋ ಅಯ್ಯೋ ಭಿನ್ನಾನ್ಗಿತ್ತಿ, ಅಪ್ಪಯ್ಯವ್ರಿಗೆ ಬೈತಿಯಾ? ನಾಚ್ಕೋ ನಿಂಗೆ. ಇರು, ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಚಂಗ್ಲಾಟಗಳನ್ನೆಲ್ಲ ಹೇಳ್ತೀನಿ. ಫೋನ್ ಮಾಡಿ. ಆತರ ಏನಿಲ್ಲ ಗೆಂಡೆ, ನಿಂಗೆ ಬಾಯ್ ತಪ್ಪಿಂಗ್ ಅಂದೆ ಅಷ್ಟೇ. ಪಪ್ಪ ತಾನೇ ನಮ್ಮ ಒಳ್ಳೇದಕ್ಕೆ ಕಳ್ಸಿರ್ತಾರೆ ಬಿಡು. ತುಂಬಾ ದೂರದಿಂದ ಬಂದಿರ್ತಾರೆ ಕಂಡೆ, ನಿಂಗೆ ಸುಸ್ತಾಗಿರುತ್ತಲ್ವಾ? ಕುಡಿಯಕ್ಕೆ ತಣ್ಣಗೆ ಮಜ್ಜಿಗೆ ಜ್ಯೂಸ್ ಏನಾದ್ರು ತರಲ್ಲ? ನಂಗೆ ಅವೆಲ್ಲ ಏನು ಬೇಡ. ಆ ಫ್ರಿಡ್ಜ್ನಾಗ ಇಟ್ಕೊಂಡಿರ್ತಿರಲ್ಲ ಹಸಿರು ಕಲರ್ ಗಾಜಿನ ಬಾಟ್ಲಿಲಿ, ಅದು ಒಂಚೂರು ಕೊಡ. ಹಾ ಅದಾ, ನಿಮಗೆ ಗೊತ್ತಾಯ್ತು ಫ್ರಿಜ್ ಅಲ್ಲಿ ಇದೆ ಅಂತ? ಅಂದ್ರೆ ಇನ್ನು ಆ ಚಟ್ಗಳು ನೀವು ಬಿಟ್ಟಿಲ್ಲ. ನಿಮ್ಮ ಅಪ್ಪ ಹೆಂಗೆ ಹೇಳ್ತೀನಿ ಕರ್ವಿಲ್ಲ. ಯಾವ ಬಾಟ್ಲು? ಅದೇ ಸಾಸ್ ಬಾಟ್ಲು, ಅದನ್ನ ಲೈ ಸಿಡಲ್ ಸಿಂಚು ಮಿಡಲ್ ಮಿಂಚು. ನಿಮ್ ಚಸ್ಕ ಮಸ್ಕ ಆಟಗಳು ನನಗೆ ಗೊತ್ತಾಕಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಹೌದು ಅನೌಂಡ್ರ? ಅದನ್ನ ಇಲ್ಲ, ನಾನು ಸ್ವಿಗ್ಗಿಲಿ ಆರ್ಡರ್ ಮಾಡಿದೆ. ಇಟ್ಸ್ ಆನ್ ದ ವೇ. ಹೆಣ್ಮಕ್ಳಾಗ್ಬಿಟ್ಟು ಅನ್ನವ ಆರ್ಡರ್ ಮಾಡ್ಕೊಂಡು ತಿಂತಿರಲ್ಲ, ನಾಚಿಕಕ್ಕೂ ನಿಮ್ಗೆ. ನಾಚಿಕೆನಾ? ಇದ್ರಲ್ಲಿ ಏನಿದೆ ನಾಚಿಕೆ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಗೆಣ್ಣೆ, ನಿಂಗೆ ನೀನ್ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ನಿಂಗೂ ಹೊಟ್ಟೆ ಹಸಿತಿರ್ಬೇಕಲ್ಲ, ಏನ್ ಆರ್ಡರ್ ಮಾಡ್ಲಿ ಹೇಳು? ಅವ್ವ ಸುಭದ್ರೆ, ನಂಗೆ ಏನೂ ಆರ್ಡರ್ ಮಾಡ್ಬೇಡ. ನೀವು ಆರ್ಡರ್ ಮಾಡ್ಕೊಂಡಿದ್ದೀರಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ. ಯಾಕೆ? ನಂಗೆ ಸಖತ್ ಹೊಟ್ಟೆ ಹಸಿತಾ ಇದೆ. ಅಯ್ಯಯ್ಯಯ್ಯಯ್ಯೋ, ನೀನೇನ್ ಸತ್ತೋಕ್ಕಲ್ಲ, ಒಂದು 5 ನಿಮಿಷ ತಡ್ಕೋ. ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಬಸ್ಸಾರು ಮಾಡ್ತೀನಿ, ಗುಳುಮ್ ಗುಳುಮ್ ಅಂತ ನುಂಗಿವಂತೆ. ವಾಟ್? ರಾಗಿ ಮುದ್ದೆನಾ? ನಾನ್ ರಾಗಿ ಮುದ್ದೆ ತಿನ್ನಲ್ಲಪ್ಪ. ಅದನ್ನೇನಾದ್ರು ತಿಂದ್ರೆ ಕರ್ರಗಾಗ್ಬಿಡ್ತೀನಿ ಅಷ್ಟೇ. ನಾನು ತಿನ್ನಲ್ಲ, ನಂಗೂ ಇಷ್ಟ ಇಲ್ಲ. ಮಿಟಕ್ಲಾಡಿರ, ರಾಗಿ ಮುದ್ದೆ ತಿಂದ್ರೆ ಕರ್ರಗಾಗ್ತೀವಿ ಅಂತ ಯಾವ ನನ್ ಮಗ ಹೇಳಿದ್ದು? ಸಿರಿ ಹೇಳಿದ್ಲು. ಅವ್ಳು ಯಾವಳು ಕರಿ ಹಚ್ಚಿಗಳನ್ನ? ಅವಳು ಹಂಗೆಲ್ಲ ಬರಲ್ಲ, ಅವಳು ಫೋನಲ್ಲಿ ಇರ್ತಾಳೆ. ಒಟ್ನಲ್ಲಿ ನಾನಂತೂ ರಾಗಿ ಮುದ್ದೆ ತಿನ್ನಲ್ಲ. ತಿನ್ನಲ್ಲ. ಇಲ್ಲ. ದೂರದಲ್ಲಿರೋ ನಿಮ್ಮ ತಂದೆಯವರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಲಿ. ಗೆಂಡೆ, ನಿಂಗೆ ರಾಗಿ ಮುದ್ದೆನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಬಂದಿತ್ತು. ಒಬ್ರಕ್ಕ ಡೋಲೋ 650 ಮಾತ್ರೆ ಬಿಸಿ ರಾಗಿ ಇಟ್ಟಿದ್ರೆ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ಅಂತ ಹೇಳ್ತಿದ್ರು. ನಾನ್ ತಿಂತೀನಪ್ಪ, ನಂಗೊಂದು ರಾಗಿ ಇಟ್ಟು. ಹೌದು, ರಾಗಿ ಮುದ್ದೆ ಸಖತ್ ಒಳ್ಳೇದು ಹೆಲ್ತ್ಗೆ. ನಂಗೆ 2. ಹಂಗ್ ಬನ್ನಿ ದಾರಿಗೆ. ಇದು ಈ ಗೆಂಡು ನಿಂಗೆ ಹವಾ ಅಂದ್ರೆ ಹಿಂಗೋಗಿ ಹಿಂಗ್ ಬತ್ತೀನಿ, ನುಂಗಕ್ ರೆಡಿ ಆಗಿರಿ. ಹೋಗು ಹೋಗು. ಏನು ಮಿಂಚು ಹೇಳು, ಹೋಗ್ಬಂದು ನಮ್ಗೆ ಛಲಕ್ ಕೊಡ್ತಾಳೆ. ಸುಮ್ನಿರು ಸಿಂಚು, ಒಂದ್ಸಲ ಸರಿಯಾಗಿ ಸಿಗಾಕೊಳ್ಳಿ, ಅವಳು ಗ್ರಾಚಾರ ಬಿಡಿಸ್ತೀನಿ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಗೆಂಡೆ ನಿಂಗೆ ನೀನು. 5 ಮುದ್ದೆನೂ ನಾನೇ ಹಾಕೊಂಡು ನುಂಗ್ಬಿಡೋಣ ಅನಿಸ್ತೈತೆ. ಎಲ್ಲಿ ವೆಣ್ಣೈಕ್ಲಿನೂ ಬರಲೇ ಇಲ್ವಲ್ಲ? ಸಿಂಚು ಮಿಂಚು ಎಲ್ಲಿದ್ದೀರ ಬರ್ರವಿ. ಬನ್ನಿ ಬನ್ನಿ, ಮುದ್ದೆ ಹಾರಕ್ಕಿಂತ ಮುಂಚೆ ಕೂತ್ಕೊಂಡು ಉಂಡ್ ಬನ್ನಿ. ಏನು ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೇಕಾ? ಮುದ್ದೆ ಕೆಳಗೆ ಕೂತ್ಕೊಂಡು ಉಂಡ್ರೇನೆ ಮೈಗತ್ತದು. ಬಾ ಊಟ ಮಾಡು ಸುಮ್ನೆ. ನೋ ವೇ, ಚಾನ್ಸೇ ಇಲ್ಲ. ನಾನಂತೂ ಕೆಳಗೆ ಕೂತ್ಕೊಂಡು ಊಟ ಮಾಡಲ್ಲ. ಲೇ ಮಿಂಚು, ಜಾಸ್ತಿ ಆಯ್ತು ಕಣಮ್ಮಿ ನಿಂದು. ನಿಂಗೇನ್ ಕುಂಡಲ್ ಕುರದ್ದತ್ತ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಕ್ಕೆ? ಕೆಳಗೆ ಕೂತ್ಕೊಳ್ಳಮ್ಮಿ. ನಾನು ಚಾಪೆ ಮೇಲೆ ಕೂತ್ಕೊಳ್ಳಲ್ಲ, ಓಕೆನಾ? ನಮ್ಮಪ್ಪ ಡೈನಿಂಗ್ ಟೇಬಲ್ ತರಿಸಿಲ್ವಾ, ನಾನು ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ. ಆಗಕ್ಕಿಲ್ಲ, ಮಾಡ್ತೀನಿ. ನಿಮ್ಮ ಅಪ್ಪ ಹಿಂಗ್ ಫೋನ್ ಹಚ್ತೀನಿ ಇವಾಗ್ಲೇ. ಬೇಡ, ಹಂಗೆ ಬನ್ನಿ ದಾರಿಗೆ. ಮಿಂಚು, ಮುದ್ದೆ ನೋಡಮ್ಮಿ ಎಷ್ಟು ಚೆನ್ನಾಗೈತೆ. ತಿನ್ನಿ ತಿನ್ನಿ ಬೇಗ.
ಗೆಂಡನಿಗೆ ನಿಜವಾಗ್ಲೂ ತಿನ್ಲೇಬೇಕಾ? ತಿಂದೋದ್ರು ನಡೀತೈತೆ, ಉಪವಾಸ ಮಾಡೋದಿದ್ರೆ ಮಾಡಿ. ಇಲ್ಲ ಬಿಡು, ತಿಂತೀವಿ. ಚೆನ್ನಾಗಿರುತ್ತಾ? ಅಯ್ಯೋ ಚೆನ್ನಾಗಿರುತ್ತ ಅಂತ ಕೇಳ್ತೀಯಲ್ಲ, ಅದೆಂತದೋ ನೀವು ಇಂಗ್ಲಿಷ್ನಾಗ ಹೇಳ್ತಿರಲ್ಲ, ಎಮಿ 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 ಎಮೆ ಅಂತ, ಹಂಗೆ ಇರ್ತದೆ. ಅದು ಎಮ್ಮೆ ಎಮ್ಮೆ ಅಲ್ಲ, ಯಮ್ಮಿ ಯಮ್ಮಿ. ಅದೇ ಅದೇ ಎಮ್ಮಿ ಎಮ್ಮಿ ತರನೇ ಇರ್ತದೆ. ತಿನಿ ತಿನಿ ಇಡ್ಲಾ? ಅದೇ ಕಮ್ಮಿ ಒಳ್ಳೆ ನಾಯಿ ಮುಸ್ತಂಗ್ ಮುಸ್ತಾ ಇದೀಯಾ? ನಾಯಾಗಿದ್ದ ಕುಡ ಕುಡ. ಗೆಂಡನಿಗೆ ಓ ಸ್ಪೂನ್ ಮರ್ತೋಗ್ಬಿಟ್ಟಿದ್ಯಾ? ಸ್ಪೂನು ಹಂಗಂದ್ರೆ ನಮ್ಮಿ ಇದು ಸ್ಪೂನ್ ತಿನ್ನಕ್ಕೆ ಚಮಚ. ಅಯ್ಯೋ ನಿಮ್ಮ ಚಮಚ ಕೇಳಿರ? ಚಮಚಗಳ ಮುದ್ದೆ ಯಾರು ಚಮಚದಲ್ಲಿ ತಿಂದಾರ? ಕೈಯಲ್ಲಿ ತಿನ್ನು. ಹೆಂಗ್ ತಿನ್ನೋದು ತೋರ್ಸು. ಅಯ್ಯೋ ಶಿವನೇ, ಮುದ್ದೆ ಮುರಿಯಕ್ ಬರಲ್ವಾ ನಿಮ್ಮಿಬ್ರಿಗೂ? ಹಿಂಗ ಮುರಿದ್ಬಿಟ್ಟು ಹಿಂಗ್ ಒಳಸ್ಕೊಂಡು ಹಿಂಗ್ ನಿಂಗೋದು ಅಷ್ಟೇ. ಏನ್ ಮಕ ನೋಡ್ತಾ ಇದೀರಾ? ಮುರಿರಿ. ಎಡ್ಗೈ ಬಲ್ಗೈ ಎರಡ್ನು ಹಾಕಿ ಮುರಿತಾ ಇದೆಯಲ್ಲ ನೀನು. ಅದು ಮುರಿತೀನಿ. ಅಯ್ಯೋ ಇದೇನಮ್ಮಿ, ಮುದ್ದೆಯ ಕಚ ಕಚ ಅಂತ ಒಗಿತಾ ಇದೀಯಾ? ಮುದ್ದೆನ ಗುಳುಂ ಗುಳುಂ ಅಂತ ನುಂಗ್ಬೇಕು. ನುಂಗ ಗೆಂಡನಿಗೆ ನುಂಗಕ್ಕೆ ಹೋಗಿ ಸಿಗಾಕೊಂಡ್ಬಿಟ್ರೆ? ಸಿಗಾಕೊಂಡ್ರೆ ನೀರ್ ಕುಡಿ. ಸಿಗಾಕಳತ್ತಂತೆ ಸಿಗಾಕಳತ್ತೆ ಎಂತೆಂತದೋ ನುಂಗ್ಕೆಂಬತ್ತೀರಾ? ಮುದ್ದೆ ನುಂಗಕ್ ಬರಕಲ್ಲ. ಏನ್ ಮಾಡ್ತಿದೀಯಾ? ಅದು ಕಷ್ಟ ಆಗ್ತಿತ್ತು, ಅದಕ್ಕೆ. ಆಗ್ಲೇ ಹೇಳ್ಕೊಡ್ಲಿಲ್ವಾ ಮುದ್ದೆ ಮುರ್ಕೊಂಡು ತಿನ್ನೋದು ಹೆಂಗೆ ಅಂತ ಅನ್ಬಿಟ್ಟು? ಮುರಿ. ಕೈಯೆಲ್ಲ ಚಿಚ್ಚು ಉಗುರು ಬಿಟ್ಕೊಂಡ್ರೆ ಹೆಂಗ್ ಮುರಿತೀಯ ನೀನ್ ಮುದ್ದೆಯ? ಹಿಂಗ್ ಮುರಿ. ಆದ್ರೂ ಗೆಂಡನಿಗೆ ತುಂಬಾ ಕಷ್ಟ ಆಗ್ತದೆ ತಿನ್ನಕ್ಕೆ. ಮಾಡಬಾರ್ದು ಕೆಲಸ ಮಾಡೋದಕ್ಕೆ ಕಷ್ಟ ಆಕ್ಕುವ. ಈ ಪಿಜ್ಜಾ ಬರ್ಗರು ಅಂದ್ರೆ ಹಂಗೆ ಚಪ್ಪರ್ಸ್ಕೊಂಡು ತಿಂತೀರಾ? ಅದು ಹೆಲ್ತಿಗೆ ಒಳ್ಳೇದಲ್ಲ, ಇದು ಆರೋಗ್ಯಕ್ಕೆ ಒಳ್ಳೇದು. ಇದನ್ನ ನುಂಗಿ. ಒಳ್ಳೇದು ಹೇಳಿದ್ರೆ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ತಿನ್ನಿ. ಊಟ ಮಾಡ್ಬೇಕಾದ್ರೆ ಮಾತ್ ಕಮ್ಮಿ ಆಡ್ಬೇಕು. ತಿನ್ನಿ ಸುಮ್ಮನೆ. ಗೆಂಡನಿಗೆ ಫುಲ್ ಮುದ್ದೆ ತಿಂದೆ, ಆಮೇಲೆ ನನ್ ಕರಗಾಗಲ್ಲ ತಾನೆ? ಅಯ್ಯೋ ಒತ್ತರ ಎದಳ ಅಷ್ಟೊಳಗೆ ಕರಿ ತಿಮ್ಮಿ ಆಗಿರ್ತೀಯ. ಸುಮ್ಮನೆ ಅಂದೆ ಕಣಮ್ಮಿ, ಮುದ್ದೆ ತಿಂದ್ರೆ ಇನ್ನು ಅಂದ ಹೆಚ್ಚುತ್ತೆ. ಒಬ್ಬ ಕೊನೆಗೂ ಮುಗೀತು. ಇನ್ನು ಯಾವತ್ತೂ ತಿನ್ನಲ್ಲಪ್ಪ ನಾನಂತೂ. ಅಯ್ಯೋ ಇನ್ನು ಮುಗ್ದಿಲ್ಲ, ಈಗ್ಲೇ ಶುರುವಾಗಿದ್ದು. ಅಂದ್ರೆ ಅಂದ್ರೆ ನಾನು ಹೋಗೋ ಗಂಟ 3 ಹೊತ್ತು ಮುದ್ದೆನೆಯ. ಯಾಕೆ ಏನೇ ಮಾಡ್ತಿದ್ದೆ ಮಿಂಚು? ನನ್ನೇ ಚಾಪೆ ಮೇಲೆ ಕೂರಿಸಿ ಮುದ್ದೆ ತಿನ್ನಿಸ್ತಿದೆ ಆ ಗೆಂಡನಿಂಗಿ. ನನ್ ಕರ್ರಗಾದ್ರೆ ಏನೇ ಮಾಡ್ಲಿ ಸಿಂಚು? ಅದಕ್ಕೇನಿವಾಗ? ಆ ಗೆಂಡನಿಂಗಿಗೆ ಬುದ್ಧಿ ಕಲ್ಸೋಣ ಅಂದ್ರೆ ಯಾವ್ದಕ್ಕೂ ಸಿಗಾಕೊಳ್ಳೋದೇ ಇಲ್ಲ ಸಿಂಚು. ಅದಕ್ಕೆ ಈ ಪಿಲ್ಲೋನೆ ಆ ಗೆಂಡನಿಂಗಿ ಅನ್ಕೊಂಡು ಚೆನ್ನಾಗ್ ಕೋಪ ತೀರ್ಸ್ಕೊಂತಾ ಇದೀನಿ. ಆ ಗೆಂಡನಿಂಗಿ ಸಾಮಾನ್ಯದವಳಲ್ಲ ಕಣೆ ಸಿಂಚು. ಸುಮ್ನೆ ಇರು ಮಿಂಚು. ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂದಂಗೆ ಇವಾಗ ಗೆಂಡನಿಂಗಿ ಕಾಲ. ನಮ್ ಕಾಲನೂ ಬರ್ಲಿ, ಅವ್ಳ ಕಾಲ್ ಮುರಿದು ದೇವಸ್ಥಾನ ಮುಂದೆ ಕೂರ್ಸೋಣ. ನಿಮ್ ಕೈಲ್ಲ ದಾಗಕ್ಕಿಲ್ಲ ಕಣ್ರವಿ. ಲೈ ಜಿಂಗಲಕ್ಕಿರ, ಹವ ಅಂದ್ರೆ ನಾನು, ನಾನು ಅಂದ್ರೆ ಅವ. ಏನ್ ಹೇಳ್ದಲ್ಲ? ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲನಾ? ಲೇ ಈ ಮನ್ಯಾಗೆ ಅತ್ತೆನೂ ನಾನೆಯ, ಸೊಸೆನೂ ನಾನೆಯ, ಕಾಲನೂ ನಂದೆಯ. ನಾನು ಕಾಲ್ ನೀವ್ ಎಳಿಯಕ್ ಹಾಕಲ್ಲ, ಇನ್ನು ನನ್ನ ಕಾಲ್ ಕೆಳಗ್ ಬಿದ್ದಿರ್ಬೇಕಷ್ಟೇಯ. ಸಾರಿ ಗೆಂಡನಿಂಗಿ. ನೀನ್ ಸಾರಿ ತಗೊಂಡೋಗಿ ಕೆಂಗೇರಿ ಮೋರಿಗೆ ಹಾಕು. ನಿಮ್ಮ ಅಪ್ಪಯ್ಯ ಕಾಲ್ ಮಾಡಿದ್ರು ಕಣೆ ಮಿಂಚು. ಅಪ್ಪ ಫೋನ್ ಮಾಡಿದ್ರಾ? ಏನಾದ್ರೂ ಹೇಳ್ದ ಗೆಂಡನಿಂಗಿ? ಆಹಾ, ಇಷ್ಟು ಬೇಗ ನಿನ್ನ ಈ ಆಸ್ತಿಗೆಲ್ಲ ಯಜಮಾನಿ ಮಾಡ್ಬಿಡ್ತೀನ? ನಿನ್ನ ಬಗ್ಗೆ ಏನಾರ ನಿಮ್ಮ ಅಪ್ಪ ಹಿಂಗೆ ಹೇಳಿದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ನಿಮ್ಮ ಅಪ್ಪಯ್ಯ ನಿನಗೆ ಮದುವೆ ಮಾಡ್ಬೇಕಂತೆ. ನಾಳೆನೆಯ 2-3 ಗಂಡು ಬತ್ತವಂತೆ. ನೋಡ್ಬಿಟ್ಟು ಯಾವ್ದು ಇಷ್ಟ ಆಯ್ತು ಅಂತ ಸೆಲೆಕ್ಟ್ ಮಾಡಿದ್ರೆ
ಅವನ್ನ ತಗೊಂಬಂದ್ ನಿನಗೆ ಗಂಟಾಕ್ತಾರೆ. ನಾಳೆಕ್ ರೆಡಿ ಇರು ಹಳ್ಳಕ್ ಬೀಳಕ್ಕೆ. ಮದ್ವೆನಾ? ನನ್ಗ ನಾಳೆನೇ ಹುಡುಗರು ಬರ್ತಾ ಇದಾರ. ಅಬ್ಬಬ್ಬ ಲಾಟ್ರಿ, ಕಂಗ್ರಾಚುಲೇಷನ್ ಬ್ರದರ್. ಮದ್ವೆನಾ? ಕಂಗ್ರಾಚುಲೇಷನ್ಸ್. ಹೆಸರು ಮಿಂಚು ಅಂತವ. ಫೋಟೋದಾಗ ನೋಡಿದಿರ ಅನ್ಸುತ್ತೆ. ನೋಡಿದೆ. ಅಯ್ಯೋ ಹೊಸಿ ಜೋರಾಗಿ ಮಾತಾಡಿ, ಎದ್ರಿಕಬೇಡಿ. ನಾನು ಈ ಮನೆ ಕೆಲ್ಸದಳಿಯ, ಆದ್ರೆ ಯಜಮಾನಿ ಇದ್ದಂಗೆ. ನಮ್ ಮಿಂಚಿಗೆ ಅಂದ ಚಂದವ ದೇವ್ರು ಹಂಗೆ ದಾರೆ ಎರ್ದ್ ಕಳಿಸ್ಬಿಟ್ಟವನೆ. ನೋಡಿದೀನಿ, ಚೆನ್ನಾಗಿದ್ದಾರೆ. ನೋಡಿದೀನಿ ಅನ್ನೋದ್ಬಿಟ್ರೆ ಬೇರೆ ಏನು ಮಾತಾಡಕ್ಕೆ ಬರಕಲ್ಲ ಅನ್ಸುತ್ತೆ. ನಮ್ ಮಿಂಚು ಗುಣದಲ್ಲಿ ಅಪರಂಜಿ. ನಮ್ ಏರಿಯಾದಲ್ಲಿ ಯಾರೇ ಹೆಂಗಸ್ರು ಪ್ರೆಗ್ನೆಂಟ್ ಆದ್ರೂ ನಮ್ ಮಿಂಚುನ್ ಬಂದ್ ನೋಡ್ತಾರೆ. ಹೌದಾ? ಯಾಕೆ? ಅಂದ್ರೆ ಹುಟ್ಟ ಮಗು ಹಂಗೇ ಇರ್ಬೇಕು ಅಂತ ಅನ್ಬಿಟ್ಟು. ಅಷ್ಟು ಒಳ್ಳೆ ಗುಣ. ಅಷ್ಟೊಂದು ಒಳ್ಳೆ ಗುಣಗಳಿದ್ಯಾ? ಅಯ್ಯೋ ಮದ್ವೆ ಆಯ್ತಿಯಲ್ಲ, ನಿನಗೆ ಗೊತ್ತಾಗುತ್ತೆ. ಅಯ್ಯೋ ಕೇಳ್ತಿರಲ್ಲ ನಮ್ ಹುಡುಗಿಗೆ ಎಷ್ಟು ಒಳ್ಳೆ ಗುಣ ಅಂತ ಅಂದ್ರೆ, ನೀವು ಬರ್ತೀರಾ ಅಂತ ಗೊತ್ತಾದ ಕೂಡ್ಲೆಯ ನಾನ್ ಸೀರೆನೇ ಹುಡ್ಕತ್ತೀನಿ ಅಂತ ನಾಚಿ ನೀರಾಗಿತ್ತು. ನಾನೆಯ ಹುಡ್ಗ ಏನ್ ದಡ್ ಬಡ್ಡಿ ಬಂದ್ನೆ, ಮಾಡ್ರನ್ನು ನೀನುವೆ ಮಾಡ್ರನ್ ಡ್ರೆಸ್ ಹಾಕೊಮ್ಮಿ ಅಂತ ಹೇಳ್ದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಂದ್ಲೆ ನೀವು ಇನ್ನು ನಮ್ಮ ಹುಡುಗಿಗೆ ಒಂಚೂರು ನಾಚಿಕೆ. ಕುಡೀರಿ. ಏನಪ್ಪಾ ಜ್ಯೂಸ್ ಚೆನ್ನಾಗೈತಾ? ಚೆನ್ನಾಗಿದೆ. ನಮ್ ಮಿಂಚುನೆ ಮಾಡಿದ್ದು. ಪಾಂಟ ತರ ಇದೆ ಅಂದ್ರೆ ಪಾಂಟ ಕಂಪ್ನಿಗೆ ಇವಳೆ ಹೇಳ್ಕೊಟ್ಟವಳೆ. ಹೌದಾ? ನಮ್ ಮಿಂಚು ಇಷ್ಟ ಆದ್ಲಾ? ಹಾ ಮೇಡಮ್, ಇಷ್ಟ ಆದ. ನೀವು ಹೇಳ್ದಂಗೆನೆ ತುಂಬಿ ತುಳುಕ್ತಾ ಇದೆ. ಏನು ನಯ ವಿನಯ? ನಯ ವಿನಯ. ಮದುವೆ ಆದ್ಮೇಲೆ ಚೆನ್ನಾಗಿ ತದಗಿಸ್ಕೊತೀಯಲ್ಲ, ನಿನಗೂ ತುಂಬಿ ತುಳುಕ್ತಾ ಇರುತ್ತೆ. ಏನಿಲ್ಲ. ಅಲ್ಲ, ನೀವು ಒಬ್ರೇ ಬಂದಿದ್ದೀರಾ? ಫ್ಯಾಮಿಲಿ ಯಾರು ಬಂದಿಲ್ವಾ? ಇಲ್ಲ, ನಮ್ ಕಡೆ ಹುಡುಗ ಹುಡುಗಿಗೆ ಇಷ್ಟ ಆದ್ಮೇಲೆನೆ ಫ್ಯಾಮಿಲಿ ಅವರೆಲ್ಲ ಬರೋದು. ಓ, ಆಗಿದ್ರೆ ಸೂಪರ್. ನಿಮ್ಗೆ ನಮ್ ಹುಡುಗಿ ಇಷ್ಟ ಆದ್ಲಾ? ಇಷ್ಟ ಆದ್ರು. ಲೈ ಕೇಳಿದ್ನೆ ಎಷ್ಟು ಸರಿ ಕೇಳ್ತೀಯಮ್ಮಿ? ಮೇಡಮ್, ಸ್ವಲ್ಪ ನಿಮ್ ಹುಡುಗಿ ಜೊತೆ ಸಪರೇಟ್ ಆಗಿ ಮಾತಾಡ್ಬೋದಾ? ಧಾರಾಳವಾಗಿ ಮಾತಾಡ್ಬೋದು. ಶಿವ್ ಸರ್ ಕಣಪ್ಪ, ನಮ್ಮ ಹುಡುಗಿ ನಾಚಿಕೆ ಸ್ವಭಾವದವಳು. ಸರಿ ಸರಿ, ಹೋಗಪ್ಪ. ಲೈ ಸಿಂಚು, ಈ ಮಿಂಚು ಯಾವ್ದಾರ ನಾಟಕದ ಕಂಪ್ನಿಲಿ ಆಕ್ಟ್ ಮಾಡ್ತಿದ್ಲಾ? ಇಲ್ವಲ್ಲ, ಯಾಕೆ? ಸಖತ್ತಾಗಿ ನಾಟಕ ಮಾಡ್ತಾಳ ಕಣೆ. ಅಲ್ವಾ? ಹಂಗೆ ಅನ್ಸ್ತು. ಆದ್ರೂ ಅಕ್ಕ ನಿಮ್ಮಷ್ಟು ಆಕ್ಟಿಂಗ್ ಮಾಡಕ್ ಬರಲ್ಲ. ಏಯ್ ಸಿಡ್ಲು ಸಿಂಚು ನಿಂತ್ಕೊಳ್ಳಮ್ಮಿ. ಮುಂಡೋಕೆ ಸದರ ಜಾಸ್ತಿ ಆಗೋಯ್ತು. ಮುಂಚೂರೆ ನಿಮ್ ಬಗ್ಗೆ ಕೇಳಿದ್ಮೇಲೆ ನಿಮ್ನೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಏನ್ ಮಾತಾಡ್ತಾ ಇದ್ಯಾ? ಕೆಳಗಡೆ ಹೋಗಿ ಹುಡ್ಗಿನ್ ಮದ್ವೆ ಆಗಲ್ಲ, ಯಾವ ಹುಡ್ಗಿನೂ ಮದ್ವೆ ಆಗಲ್ಲ, ಬ್ರಹ್ಮಚಾರಿ ತರ ಇರ್ತೀನಿ ಅಂತ ಹೇಳು. ನಿಂದಮ್ಮಯ್ಯ ಬಿಟ್ಬಿಡು, ನಾನು ಹಂಗೆ ಹೇಳ್ತೀನಿ. ನಡೆದಿದ್ದೇನಾದ್ರೂ ಹೇಳ್ದು, ನಾಲ್ಕು ಕಿತ್ತಿ ನಾಲ್ಕು ಹಾಕ್ಬಿಡ್ತೀನಿ. ಮಿಂಚು, ಈ ಮದ್ವೆಗೆ ಏನಾರು ಮಿಂಚು ಒಪ್ಕೊಬಿಟ್ರೆ ಯಜಮಾನ್ರು ನಂಗೆ ಕಾಸಿನ ಸರ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ ಹೇಳೋರೆ. ಹುಡುಗನು ಸಂದಕವನಲ್ವಾ, ಒಪ್ಕೋಬಹುದು. ಈ ಬಂದ ನಮ್ ಮಿಂಚು ಇಷ್ಟ ಅಲ್ಲೇನಪ್ಪ? ಮದ್ವೆನು ಬೇಡ, ಏನು ಬೇಡ, ಸನ್ಯಾಸಿ ಆಗಿದ್ಬಿಡ್ತೀನಿ. ಯಾಕಪ್ಪ? ಸುಮ್ನೆ ಇರಮ್ಮ, ನಾನು 5 ವರ್ಷ ನಂಗೆ ಮದ್ವೆ ಸವಾಸನೆ ಬೇಡ. ಕಾಸಿನ ಸೀರೆ ಕೊಡಿಸ್ತಾರ ನಂಗೆ. ಮಿಂಚು, ಯಾಕಪ್ಪ ಹುಡುಗ ಹಂಗ ಓಡೋದ? ಗೊತ್ತಿಲ್ಲ ಗಂಡ ನಿಂಗೆ, ನನ್ ಬಗ್ಗೆ ಎಲ್ಲ ಕೇಳ್ದ. ನಾನ್ ಹೇಳ್ದೆ ಮೋಸ್ಟ್ಲಿ ಅವನಿಗೆ ಯಾರೋ ಗರ್ಲ್ ಫ್ರೆಂಡ್ ಇರ್ಬೇಕು, ನೋಡೋಗ್ಬಿಟ್ಟ. ಅಯ್ಯೋ ಪಾಪ ನನ್ ಮಗ್ನೆ, ನೋಡಕ್ಕೆಲ್ಲ ಟೀಚೆಂಟ್ ಆಗಿದ್ದ ಅಂತ ಅಂದ್ರೆ ನೋಡು ಎಂತ ಕೆಲಸ ಮಾಡ್ಬಿಟ್ಟ. ಹೋಗ್ಲಿ ಬಿಡು, ಇನ್ನು ಇಬ್ರು ಬರ್ತಾರಲ್ಲ ಅವರಲ್ಲಿ ಯಾರನ್ನಾದ್ರೂ ಒಪ್ಪು ಆಯ್ತಾ? ಹಿಂಗಾಗ್ಬೇಕು? ಅಯ್ಯೋ ದುರ್ವಿಧಿಯೇ. ಮಿಂಚು, ನಿಂಗ್ ಮದ್ವೆ ಆಗಕ್ಕೆ ಶಾನೆ ಇಷ್ಟ ಆಯ್ತಾ? ಅಯ್ಯೋ ಹಾಗಾದ್ರೆ ನಿಮ್ ಕಾಸಿನ ಸರ ಸಿಗುತ್ತಲ್ವಾ, ಅದಕ್ಕೋಸ್ಕರ ಅಷ್ಟೇ. ಅಯ್ಯೋ ಎಷ್ಟು ಒಳ್ಳೆಳವಿ ನೀನು. ಒಂದ್ ಕೆಲಸ ಮಾಡ್ತೀನಿ, ನಾಳೆ ಬರೋ ಹುಡುಗನ್ನ ಇವತ್ತೇ ಮಧ್ಯಾಹ್ನ ಬರಕ್ ಹೇಳ್ಬಿಡ್ತೀನಿ. ಅವನ್ನಾದ್ರೂ ಒಪ್ಕ ಹೇಳ್ಬಿಡ್ತೀನಿ ನಾನು. ಮಿಂಚು, ಈ ಗೆಂಡೆ ತಿಂದಿನ ಸಕ್ಕದಾಗಿ ಮ್ಯಾನೇಜ್ ಮಾಡಿದೆ ಇವತ್ತು ನಾನು. ನಮಸ್ಕಾರ. ನಮಸ್ಕಾರ. ಏನ್ ಹೆಸರು? ರಾಮ್ಕುಮಾರ್ ಅಂತ. ಪಿಕ್ಚರ್ ಅಲ್ಲಿ ಮಾಡೋ ರಾಮ್ಕುಮಾರ?
ರಾಮ್ಕುಮಾರೇ? ಇಲ್ಲ ಆ ರಾಮ್ಕುಮಾರ್ ಅಲ್ಲ ನಾನು, ಅವರೇ ಬೇರೆ ನಾನೇ ಬೇರೆ. ಹೌದಾ? ಏನ್ ಕೆಲಸ ಮಾಡಿರಿ? ಕೈ ಕೆಲಸ ಅಂದ್ರೆ ಅಂದ್ರೆ ಕೈಯಾರೆ ನಾನು ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕೈ ಕೆಲಸ ಅಂತ ಹೇಳಿದ್ವಿ. ಹೌದಾ? ಸರಿ ಸರಿ. ಸಿಂಚು ಮಿಂಚು ಕರ್ಕೊಂಬರೇ. ಬಂದ್ವಿ ಅಕ್ಕ. ಇವಳೆಯ ನಮ್ಮ ಹುಡುಗಿ, ನಿನ್ ಮದುವೆ ಆಗಲು ಮಿಂಚು ಅಂತ. ನಮ್ಮ ಹುಡುಗಿ ಇಷ್ಟ ಆದ್ಲ? ಇಷ್ಟ ಆದ್ಲು, ತುಂಬಾ ಚೆನ್ನಾಗಿದೆ. ನಮ್ ಮಿಂಚು ನಿಮ್ ಜೊತೆ ಸೆಪರೇಟ್ ಆಗಿ ಮಾತಾಡ್ಬೇಕಂತೆ. ಅವ್ಳು ಹೇಳಕ್ ಸ್ವಲ್ಪ ನಾಚ್ಕೊತಿದ್ದಾಳೆ, ಒಂಚೂರು ಮೇಲೆ ಹೋಗ್ತೀರಾ? ಸಿಂಚು ಏನಾಗಿ ಇದ್ದು? ಅಕ್ಕ ನಾನಲ್ಲಕ್ಕ, ಅವಳು ಹೇಳ್ಕೊಡ್ತೀನಿ. ಹೋಗ್ಬಿಟ್ಟು ಬನ್ನಿ. ಹುಷಾರು ಹುಷಾರು. ಸಿಂಚು ಇದೇನವಿ ಇದು? ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲೇ ಇಲ್ಲ. ನಾವು ಮದ್ವೆ ಗಂಡನ ನೋಡ್ತಾ ಇದ್ದಿದ್ದೆಯ ಚೌಟ್ರಿಯಲ್ಲಿ ಅಂತರ್ಪಟ್ಟ ಎತ್ತಿದ್ಮೇಲೆ. ಹುಡ್ಗ ಚೆನ್ನಾಗಿರ್ಲಿಲ್ಲ ಅಂತಿದ್ರೆ ಚಂದವೋ ಚಾರ್ವೋ ಇರ್ಲಿಲ್ವ ಎರಡ್ ಮಕ್ಳ? ಬಾರಿ ಫಾಸ್ಟ್ ಇದೆ ಬಿಡಕ್ಕ. ಲವ್ ಯು ಮಿಂಚು. ಮಿಂಚುನ ನನ್ನೇ ಲವ್ ಮಾಡ್ತೀಯಾ? ಕೆಳಗ್ ಹೋಗ್ಬಿಟ್ಟು ಈ ಹುಡುಗಿ ಬೇಡ, ನನ್ನ ಮದ್ವೆ ಆಗಲ್ಲ, ಆಶ್ರಮಕ್ಕೆ ಸೇರ್ತೀನಿ, ಮಠಕ್ಕೆ ಸೇರ್ತೀನಿ ಅಂತ ಹೇಳ್ಬೇಕು. ನಡೆದಿದ್ದೇನಾದ್ರೂ ಹೇಳ್ದು ಹುಡುಗಿ ಏನೋ ಇಷ್ಟ ಆದ್ಲು, ಆದ್ರೆ ನಾನ್ ಮದುವೆ ಆಗಲ್ಲ. ಬ್ರಹ್ಮಚಾರಿ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಜಯ ಆಂಜನೇಯ. ಜಯ ಆಂಜನೇಯ. ಏನಿದು? ಕೆಳಗಡೆ ಹುಡುಗಿ ಇಷ್ಟ ಅಂತ ಹೇಳ್ತಾರೆ, ಮೇಲೋಗಿ ಕೆಳಗ್ ಬರ್ತಿದ್ದಂಗೆನೆ ನಾನ್ ಬ್ರಹ್ಮಚಾರಿ ಆಗ್ತೀನಿ, ಮದುವೆ ಬೇಡ ಅಂತಾರ. ಇದ್ರಾಗಿ ಮಿಂಚು ಕೈವಾಡ ಏನಾದ್ರೂ ಇರ್ಬೋದಾ? ಏನಾಯ್ತು? ಏನಿಲ್ಲ ಕಮ್ಮಿ. ಅಮ್ಮಿ ನಂಗೊಂಚೂರು ಹೊಟ್ಟೈತೈತೆ, ಪ್ಯಾಟಿಗೆ ಹೋಗ್ಬಿಟ್ಟು ಬರ್ತೀನಿ. ಇವತ್ ಸಾಯಂಕಾಲ ಒಂದ್ ಹುಡ್ಗನ್ ಬರಕ್ ಕೇಳಿದ್ದೆ, ಹುಸಿ ನೀನೇ ಮ್ಯಾನೇಜ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀಯಾ? ಹುಷಾರು, ಆ ಹುಡ್ಗನಾರು ಒಪ್ಕೊಳಂಗ್ ಮಾಡು. ಕಾಸಿನ ಸರದಾಗೆ ನಿಂಗೆ ಒಂದ್ ಕಾಸು ಕೊಡ್ತೀನಿ. ಹೌದಾ? ಫಿಕ್ಸ್. ಹುಷಾರು. ಹುಷಾರಾಗೋಲ್ವಾ? ಮಂಕು ಬುದ್ಧಿಗೆ ನನ್ನ ಪ್ಲಾನ್ ಬಗ್ಗೆ ಗೊತ್ತೇ ಆಗಿಲ್ಲ. ವೆಲ್ ಡನ್ ಸಿಂಚು, ವೆಲ್ ಡನ್. ಯಾರು ಯಾರು ನೀವು? ಒಳ್ಳೆ ಕೋಳಿ ಮೇಸನ್ ತರ ಇದ್ದೀರಾ. ಶಿಪ್ ಬಿಸ್ನೆಸ್. ಚೀಪ್ ಬಿಸ್ನೆಸ್? ಚೀಪ್ ಅಲ್ಲ, ಚೀಪ್ ಬಿಸ್ನೆಸ್. ನನ್ನ ಗೆಂಡನಿಗೆ ಅವ್ರು ಕಳ್ಸಿದ್ರು. ಓ ನೀವೇನಾ ಅದು? ನೀವೇನಾದ್ರು? ಇಲ್ಲಪ್ಪ, ಅದೇ ಅನ್ಕೊಂಡೆ ನೋಡಿದಾಗ್ಲೆ ಇದೆಲ್ಲ ಫಿಗರ್ ಅಂತ. ಏನು? ಏನಿಲ್ಲ, ಯು ಆರ್ ಬ್ಯೂಟಿಫುಲ್. ಮಾಲ್ ಎಲ್ಲಿದೆ? ಮಾಲ ಅಂದ್ರೆ ನಮ್ ಕಡೆ ವಯಸ್ಸಿನ ಹುಡುಗಿಯರಿಗೆ ಮಾಲ್. ಹಾಗಿದ್ರೆ ವಯಸ್ಸಾಗಿರೋ ಮುದುಕಿರ್ಗೆ ಮನೆಗ್ ಮೂಲ ಅಂತೀವಿ. ಹುಡುಗಿ ಎಲ್ಲಿದ್ದಾಳೆ? ಮಿಂಚು ಮೇಲ್ ರೂಮಲ್ಲಿ ವೇಟ್ ಮಾಡ್ತಿದ್ದಾಳೆ, ನೀವಲ್ಲೇ ಹೋಗಿ ಮೀಟ್ ಮಾಡಿ ಅವಳು. ಮೇಲೆ ಲವ್ಲಿ, ಕ್ಯೂಟ್. ಹೋಗಿ ನಿಂಗಿದೆ ಕುಷ್ಕವಲ್ಲಿ ಪ್ರದರ್ಶನ. ಮದ್ವೆ ಬಂದಿರೋ ಗಂಡು ನನ್ನ ಬೆಲೆ ಚಿಸ್ಕೊಟ್ಟವ. ಓಹೋ ಹೋಗಿ ಹೇಳೋಗು, ಇವಳ ಮದ್ವೆ ಆಗಲ್ಲ, ಬ್ರಹ್ಮಚಾರಿ ಆಗ್ತೀನಿ ಅಂತ ಓಡೋಗು. ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಾನು ಗೆಂಡನಿಗೆ ನನ್ಗೆ ಯಾಮರಿಸ್ತೀಯಾ? ಸಾರಿ ಗೆಂಡನಿಗೆ, ಕ್ಷಮಿಸ್ಬಿಡು ಪ್ಲೀಸ್. ಸಾರಿ. ಯಾಮರಿಸಿದ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಏನು? ಹಳ್ಳಿಗೆ ಬಂದು ಸಗಣಿ ಎತ್ತಬೇಕು. ನಮ್ ತಟ್ಟೆಗೆ ಬಂದ್ರೆ ಬುಟ್ಟೆವೆ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಸಿಂಚು ಮಿಂಚು ಸ್ವಯಂವರ. ಹೇ, ನನ್ ಯಾಕೆ ಸೇರ್ಸ್ಕೊಂತಿದ್ಯಾ? ಇರ್ಲಿ ಬಿಡಮ್ಮ, ಇಬ್ರು ಚೆನ್ನಾಗಿದ್ದೀರಾ? ಹೌದು, ನೀನ್ ಯಾಕೆ ಯಾರನ್ನೂ ಸೆಲೆಕ್ಟ್ ಮಾಡಿಲ್ಲ?
ಎಲ್ಲ ದಂಡ್ಪಿಂಡ ತರ ಇದಾರೆ ಏನಂದೆ? ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಯಾರನ್ನ ಸೆಲೆಕ್ಟ್ ಮಾಡೋದಂತ ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಬೇಡಿ. ನಂಗೆ ಈ ಹುಡುಗ ಅದು ಸರಿ. ಯಾರು ಇವನು? ನನ್ ಮಗ. ಒಬ್ಬನೇ ಮಗ ಅಂತ ಹೇಳಿದ ತಾನೇ ನೀನು? ಯಾರು ಹೇಳು? ಮತ್ತೆ ಇವನ್ಯಾರು? ಅಲ್ಲ ಇವನು ಅನಾಥ. ಅವನ ಅನಾಥಾಶ್ರಮದಿಂದ ತಗೊಂಬಂದು ಸಾಕಿದೀನಿ. ಆ ಅನಾಥ ಮಗನ್ ತರ. ಹೌದಾ? ಮತ್ತೆ ಇವಳು ಯಾರು? ಮನೆ ಕೆಲಸದಳು. ನಾಯಿ ಮನೆ ಕೆಲಸಕ್ಕೆ